भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। भगवद्गीते भवद्वेषिणी। कार्पण्यदोषोपहतः स्वभावः पृच्छामि त्वां धर्मसम्मूढचेताः यच्छ्रेयस्यान्निश्चितं ब्रूहि तन्मे शिष्यस्तेऽहं शाधि मां त्वां प्रपन्नम्। ಎರಡನೇ ಅಧ್ಯಾಯದ ಅರ್ಜುನ ಶರಣಾಗತಿಯ ಪ್ರಸಂಗದ ಅತ್ಯಂತ ಪ್ರಮುಖವಾದ ಶ್ಲೋಕ ಇದು. ಶಿಷ್ಯನು ಗುರುವಿಗೆ ಶರಣಾದ ಕ್ಷಣ. ಅಧ್ಯಾತ್ಮ ಶಾಸ್ತ್ರದಲ್ಲಿ ಅಧ್ಯಾತ್ಮ ವಿದ್ಯೆಯನ್ನ ಪಡೆಯುವುದಕ್ಕೆ ಶಿಷ್ಯನು ಗುರುವಿಗೆ ಶರಣಾಗಲೇಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗೀತೆಯಲ್ಲೂ ಶ್ರೀಕೃಷ್ಣ ಈ ಮಾತನ್ನು ಹೇಳ್ತಾನೆ. ಇನ್ನು ಉಪನಿಷತ್ತಿನಲ್ಲಿ, ಮುಂಡಕೋಪನಿಷತ್ನಲ್ಲಿ ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತಿ ಅಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಅಂತ ಹೇಳುತ್ತೆ. ಜೀವನವನ್ನ ಪರೀಕ್ಷೆ ಮಾಡಿದ ಮೇಲೆ ಅಕೃತಃ ಕೃತೇನ, ಅಕೃತವಾದ ಮೋಕ್ಷವು ಕರ್ಮದಿಂದ ಪ್ರಾಪ್ತವಾಗುವುದಿಲ್ಲ ಅಂತ ತಿಳಿದ ಮೇಲೆ ತದ್ವಿಜ್ಞಾನಾರ್ಥಂ, ಆ ಬ್ರಹ್ಮವನ್ನ ತಿಳಿಯುವುದಕ್ಕಾಗಿ ಸ ಗುರುಮೇವ ಅಭಿಗಚ್ಚೇತ್ ಅಂತ ಹೇಳ್ತಾರೆ. ಗುರುವನ್ನೇ ಉಪಸಮೀಪಿಸಬೇಕು. ಗುರು ಉಪಸದನ ಅಂತ ಹೇಳ್ತಾರೆ. ಹಿಂದೆಲ್ಲ ಕಾಡಿನಲ್ಲಿ ಋಷಿಗಳು ವಾಸ ಮಾಡಿಕೊಂಡಿದ್ದಾಗ ಶಿಷ್ಯನು ಒಣಗಿರತಕ್ಕಂತಹ ಅರಳಿ ಮರದ ಕಟ್ಟಿಗೆಗಳನ್ನ ತಲೆಯಲ್ಲಿ ಹೊತ್ತುಕೊಂಡು ಅವರ ಮುಂದೆ ಇಟ್ಟು ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ನಾನು ನಿಮಗೆ ಶರಣಾಗಿದ್ದೇನೆ ಅಂತ ಹೇಳ್ತಕ್ಕಂಥ ಒಂದು ಕ್ರಮ ಇತ್ತು. ತದನಂತರ ಗುರುಗಳು ಆ ಶಿಷ್ಯನಿಗೆ ಸೇವಾವೃತ್ತಿಗೆ ಹಚ್ಚಿ ಅವನ ಅಂತಃಕರಣ ಶುದ್ಧ ಮಾಡಿ ನಂತರ ಜ್ಞಾನೋಪದೇಶವನ್ನ ಮಾಡ್ತಾ ಇದ್ರು. ಅದಕ್ಕೆ ಗುರು ಉಪಸದನ ಅಂತ ಹೇಳ್ತಾರೆ. ಗುರುಗಳನ್ನ ಸಮೀಪಿಸ್ತಕ್ಕಂತಹ ಒಂದು ಪ್ರಕ್ರಿಯೆ. ಸ ಗುರುಮೇವ ಅಭಿಗಚ್ಚೇತ್ ಅಂತ ಹೇಳುತ್ತೆ ಉಪನಿಷತ್ತು. ಶ್ರೀಕೃಷ್ಣನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಹೇಳಿದ್ದಾನೆ. ಆತ್ಮಜ್ಞಾನವನ್ನು ಗುರುಗಳ ಸಮೀಪದಲ್ಲಿಯೇ ತಿಳಿದುಕೊಳ್ಳಬೇಕು ಎಂಬುದಾಗಿ ಕೂಡ ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ತನ್ನ ಸ್ವಬುದ್ಧಿಯಿಂದ ತರ್ಕವನ್ನ ಬಳಸಿ ಈ ಅಧ್ಯಾತ್ಮ ವಿದ್ಯೆಯನ್ನು ಕಲಿಯುವ ಪ್ರಯತ್ನ ಮಾಡಕೂಡದು. ಶಂಕರ ಭಗವತ್ಪಾದರು ಮುಂಡಕೋಪನಿಷತ್ತಿನ ಮಂತ್ರದ ಭಾಷ್ಯ ಬರುವಾಗ ಒಂದು ಮಾತನ್ನು ಹೇಳ್ತಾರೆ. ಸಕಲ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನಾನ್ವೇಷಣ ಕುರ್ಯಾತ್ ಅಂತ ಹೇಳ್ತಾರೆ.
ನ್ಯಾಯ, ವ್ಯಾಕರಣ, ಮೀಮಾಂಸಾ, ವೇದ ಮುಂತಾದ ಗ್ರಂಥಗಳನ್ನು ಓದಿಕೊಂಡಿದ್ರೂ ಕೂಡ ಅವನು ಸ್ವತಂತ್ರವಾಗಿ ಬ್ರಹ್ಮಜ್ಞಾನ ಅನ್ವೇಷಣೆಯನ್ನು ಮಾಡಕೂಡುದು ಅಂತ ಹೇಳ್ತಾರೆ. ಗುರುಗಳನ್ನೇ ಸಮೀಪಿಸಬೇಕು ಅಂತ ಹೇಳ್ತಾನೆ. ಅದರಲ್ಲಿ ಗುರುಗಳು ಯಾರು ಎಂಬುದು ಕೂಡ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದವನು ಗುರು ಅಂತ. ಶ್ರೋತ್ರಿಯ ಅಂದ್ರೆ ಆಚಾರ್ಯ ಪರಂಪರೆಯಿಂದ ಬ್ರಹ್ಮವಿದ್ಯೆಯನ್ನು ಕಲಿತವನು. ಶ್ರುತಿ, ಸ್ಮೃತಿ, ಬ್ರಹ್ಮಸೂತ್ರ ಮುಂತಾದ ಪ್ರಮಾಣ ಗ್ರಂಥಗಳಿಂದ ಪರಂಪರೆಯಿಂದ ಅಧ್ಯಯನ ಮಾಡಿದವನು. ಅದಕ್ಕೆ ಭಗವತ್ಪಾದರಿಂದ ಶಬ್ದಗಳು ಸಂಪ್ರದಾಯವಿತು ಅಂತ ಕರೆದಿದ್ದಾರೆ. ಗೌಡಪಾದಾಚಾರ್ಯರನ್ನ ಸಂಪ್ರದಾಯವಿತು ಅಂತ ಕರೆದಿದ್ದಾರೆ. ಒಂದು ಸಂಪ್ರದಾಯದಿಂದ ತಿಳಿದುಕೊಂಡವರು, ಗುರು ಶಿಷ್ಯ ಪರಂಪರೆಯಿಂದ ಶ್ರುತಿ ಸ್ಮೃತಿಗಳ ಜ್ಞಾನವನ್ನು ಪಡೆದವರು ಶ್ರೋತ್ರಿಯರು. ಇದು ಬಹಳ ಮುಖ್ಯವಾದಂತಹ ವಿಷಯ. ಸಂಪ್ರದಾಯದಿಂದಲೇ ತಿಳಿಯಬೇಕಾದದ್ದು. ನಾವು ಅಂಗಡಿಯಲ್ಲಿ ಪುಸ್ತಕ ಸಿಗ್ತದೆ, ಬೇರೆ ಬೇರೆ CD ಕ್ಯಾಸೆಟ್ಗಳು ಸಿಗ್ತದೆ ಅಂತ ಕೇಳುವಂಥದ್ದು ಕೇಳಿ ನಾವು ಅಧ್ಯಾತ್ಮ ವಿದ್ಯೆ ಪಡೆಯುವಂಥದ್ದಲ್ಲ. ಸಂಪ್ರದಾಯದಿಂದ ಈ ವಿದ್ಯೆಯನ್ನು ಪಡೆದಂತಹ ಒಬ್ಬ ಆಚಾರ್ಯರ ಸಮೀಪಕ್ಕೆ ಹೋಗುವಂಥದ್ದು ಮೊದಲನೇ ಸಂಗತಿ. ಎರಡನೇದು, ಅವರು ಬ್ರಹ್ಮನಿಷ್ಠರಾಗಿರಬೇಕು ಅಂತ. ತಾವು ಯಾವ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುತ್ತಿದ್ದಾರೋ ಅದರಲ್ಲಿ ನಿತರಾಂ ಸ್ಥಿತಿ ಇರಬೇಕು. ಆ ಬ್ರಹ್ಮ ಭಾವದಲ್ಲಿಯೇ ನಿಂತು ಬೋಧಿಸಬೇಕು. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ, ಅನನ್ಯನಾಗಿ ಹೇಳಬೇಕು ಅಂತ ಹೇಳುತ್ತೆ. ಆದ್ದರಿಂದ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆದಂತಹ ಗುರುವಿನ ಸಮೀಪಕ್ಕೆ ಹೋಗಿಯೇ ಅಧ್ಯಾತ್ಮ ವಿದ್ಯೆಯನ್ನು ತಿಳಿಯಬೇಕು. ಇನ್ನು ಲೌಕಿಕ ವಿದ್ಯೆಗಳಲ್ಲಿಯೂ ಗುರುವಿಲ್ಲದೆ ಆಗೋಲ್ಲ. ಇನ್ನು ಅಧ್ಯಾತ್ಮ ವಿದ್ಯೆಯಲ್ಲಿ ಗುರು ಬೇಕೇ ಬೇಕು. ಅದಕ್ಕೆ ಗುರುವನ್ನ ಸಮೀಪಿಸಿ ನೇರವಾಗಿ ಪ್ರಶ್ನೆ ಕೇಳಿ ನಮ್ಗೆ ಚರ್ಚೆ ಮಾಡಿ ಉತ್ತರ ತೆಗೆದುಕೊಳ್ಳೋದಲ್ಲ, ಶರಣಾಗತಿ ಆಗಬೇಕು ಅಂತ. ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಳ್ಬೇಕು. ಗುರುವಿನ ಕೈಯಲ್ಲಿರುವ ಇನ್ಸ್ಟ್ರೂಮೆಂಟ್ ಇದ್ದ ಹಾಗೆ. ಆ ರೀತಿ ಶರಣ್ಯನಾಗಿ ಹೋದರೆ ಗುರು ಕೊಟ್ಟ ಉಪದೇಶ ನಮಗೆ ಲಭ್ಯವಾಗುತ್ತೆ. ಅರ್ಜುನ ಎಲ್ಲಿಯ ತನಕ ಶರಣಾಗುವುದಿಲ್ಲವೋ ಅಲ್ಲಿಯ ತನಕ ಭಗವಂತ ಉಪದೇಶವನ್ನು ಮಾಡಲೇ ಇಲ್ಲ ಅವನಿಗೆ. ಕ್ಲೈಬ್ಯಮ್ಮಾಸ್ಮಗಮ್ಮ ಪಾರ್ಥ ಅಂತಲೇ ಹೇಳಿದಾನಲ್ಲ, ಅಲ್ಲ. ಅದು ಪ್ರೇರಣೆಯ ಒಂದು ಸ್ಫೂರ್ತಿ ವಾಕ್ಯಗಳನ್ನು ಹೇಳಿದಾನೆಯೇ ಹೊರತು ಅದು ಉಪದೇಶ ಅಲ್ಲ. ಉಪದೇಶ ಮುಂದಿನ 11ನೇ ಶ್ಲೋಕದಿಂದ ಆರಂಭ ಆಗ್ತದೆ. ಅದಕ್ಕೆ ಶರಣಾಗತಿ ಬೇಕಿತ್ತು. ಅರ್ಜುನ ಈ ಶ್ಲೋಕದಲ್ಲಿ ಶರಣಾಗಿದ್ದಾನೆ. ಶರಣಾಗತಿ ಎಲ್ಲ ಪ್ರಕ್ರಿಯೆಯನ್ನು ಬಹಳ ಸುಂದರವಾಗಿ ಶ್ಲೋಕ ವರ್ಣಿಸುತ್ತೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಇಲ್ಲಿ ಕಾರ್ಪಣ್ಯ ದೋಷ ಅಂತ ಹೇಳಿದ್ರೆ ಅತೀವ ದುಃಖ ಅಂತ. ಈ ಸಂಸಾರ ಸಾಗರದಲ್ಲಿ ನೊಂದು ಬೆಂದು ತುಂಬಾ ದುಃಖ ತಪ್ತವಾದಂತಹ ಜೀವ ಗುರುವಿಗೋ ಈಶ್ವರನಿಗೋ ಶರಣಾಗತ್ತೆ. ಎಲ್ಲಿಯ ತನಕ ನಮಗೆ ಆ ದುಃಖದ ಅನುಭವ ಆಗಲ್ಲೋ, ಜೀವನಾನುಭವ ಆಗಲ್ವೋ, ಸರಿಯಾದ ವಿವೇಕದಿಂದ ಹುಟ್ಟಿದ ವೈರಾಗ್ಯ ಬರಲ್ವೋ, ಶರಣಾಗತರಾಗ್ತಕ್ಕಂಥ ಬುದ್ಧಿ ನಮಗೆ ಬರಲ್ಲ. ಅದಕ್ಕೆ DVG ಹೇಳ್ತಾರೆ, ಮೋಕ್ಷದ ಆಶೆಯೊಳು ಅತಿಯಾತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಆ ಕಾರ್ಪಣ್ಯ ದೋಷ ಅವನ ಹೃದಯದಲ್ಲಿ ತುಂಬಿಕೊಂಡಿತ್ತು. ನಿಜ ವಾಸ್ತವ ದುಃಖವನ್ನ ಅನುಭವದಲ್ಲಿ ಇಲ್ಲದಿದ್ರೂ ಕೂಡ ಯುದ್ಧದ ಪರಿಣಾಮವಾದಂತಹ ಏನು ಇಷ್ಟ ಮಿತ್ರರ ನಷ್ಟದ ಅನುಭವ, ಕಲ್ಪನೆ ಅವನನ್ನ ತುಂಬಾ ಬಾಧೆಗೊಳಿಸಿತ್ತು. ಆ ಅತೀವ ದುಃಖವಾದಾಗ ಸಹಜವಾಗಿ ಬುದ್ಧಿಯಲ್ಲಿ ವಿವೇಕ ನಷ್ಟವಾಗತ್ತೆ. ನಾನೇನ್ ಮಾಡ್ಬೇಕು, ಏನ್ ಮಾಡಬಾರದು ಎನ್ನುವುದೇ ಹೊರಟು ಹೋಗುತ್ತೆ. ಅದಕ್ಕೆ ಧರ್ಮ ಸಮ್ಮೂಢ ಚೇತಾಹ. ಧರ್ಮ ಅಂದ್ರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತಕ್ಕಂತಹ ಜ್ಞಾನಕ್ಕೆ ಧರ್ಮ ಅಂತ ಹೇಳ್ತಾರೆ. ಶಾಸ್ತ್ರ ವಿಹಿತ ಕರ್ಮವೇ ಧರ್ಮ. ಆ ಧರ್ಮಾಧರ್ಮ ವಿವೇಕ ನಷ್ಟವಾಯಿತು. ಸಮ್ಮೂಢ ಅಂದ್ರೆ ಸಣ್ಣ ಮೂಢ ಅಲ್ಲ, ಚೆನ್ನಾಗಿ ಮೂಢತೆ ಬಂತು.
ಅದಕ್ಕೆ ಅರ್ಜುನ ಸರಿಯಾದ ಪರಿಹಾರ ಕಂಡುಕೊಂಡ. ಏನು ಮಾಡಿದ? ಪ್ರಪನ್ನಂ, ನಾನು ನಿನಗೆ ಶರಣಾಗಿದ್ದೇನೆ ಅಂತ. ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ, ಯಾರು ಶರಣಾಗುತ್ತಾರೋ ಅವರ ಪಾರಿಜಾತನಾಗಿರತಕ್ಕಂತಹ ಜಗದ್ಗುರು ಶ್ರೀ ಕೃಷ್ಣನ ಚರಣಾರವಿಂದಕ್ಕೆ ಶರಣಾಗಿದ್ದಾನೆ ಅರ್ಜುನ. ತದನಂತರ ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ ಅಂತ ಹೇಳ್ಕೊಂಡಿದ್ದಾನೆ. ಶಿಷ್ಯನಾದ್ರೆ ಮಾತ್ರವೇ ಉಪದೇಶ ಮಾಡಲಿಕ್ಕೆ ಸಾಧ್ಯ. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಧರ್ಮಪುತ್ರನಿಗೆ ಯಾಕೆ ಕೃಷ್ಣ ಉಪದೇಶ ಮಾಡಲಿಲ್ಲ? ಭೀಮನಿಗೆ ಯಾಕೆ ಉಪದೇಶ ಮಾಡಲಿಲ್ಲ? ಇನ್ಯಾರಿಗೂ ಯಾಕೆ ಉಪದೇಶ ಮಾಡಲಿಲ್ಲ? ಅರ್ಜುನನ್ನೇ ಯಾಕೆ ಆಯ್ದುಕೊಂಡ ಅಂತ. ಅರ್ಜುನ ಶರಣಾದ, ಶಿಷ್ಯನಾದ, ನನಗೆ ಉಪದೇಶ ಮಾಡುವಂತ ಕೇಳಿಕೊಂಡ. ಕೃಷ್ಣನಿಗೆ ಇವರಿಗೆ ಮಾಡಬೇಕು ಇವರಿಗೆ ಮಾಡಬಾರದು ಅನ್ನೋ ಭೇದ ಇಲ್ಲ. ಯಾರು ಶರಣಾಗುತ್ತಾರೋ, ಯಾರಿಗೆ ಬೇಕೋ ಅವರಿಗೆ ಕೊಡ್ತಾನೆ. ಅವ್ರು ಯಾರು ಕೇಳಲಿಲ್ಲ, ಅರ್ಜುನ ಕೇಳಿದ್ದಾನೆ, ಕೊಟ್ಟಿದ್ದಾನೆ. ಯಾವುದು ನನಗೆ ಶ್ರೇಯಸ್ಸು ಅದನ್ನು ನಿಶ್ಚಿತವಾಗಿ ಹೇಳು ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಶ್ರೇಯಸ್ಸು ಅನ್ನೋ ಶಬ್ದಕ್ಕೆ ಯುದ್ಧ ಮಾಡೋದು ಶ್ರೇಯಸ್ಸೋ ಯುದ್ಧ ಮಾಡದೇ ಇರೋ ಶ್ರೇಯಸ್ಸಲ್ಲ, ನಮ್ಮ ಬದುಕಿಗೆ ಆತ್ಯಂತಿಕವಾದ ಹಿತ ಯಾವುದು ಎಂಬುದಕ್ಕೆ ಹೇಳಿದಾನೆ ಅವನು. ಯಾವುದನ್ನು ಮಾಡೋದ್ರಿಂದ ಈ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ, ಅದು ಶ್ರೇಯಸ್ಸು. ಉಪನಿಷತ್ನಲ್ಲಿ 2 ರೀತಿಯ ಜೀವನವನ್ನು ಹೇಳಿದ್ದಾರೆ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇ ತಸ್ಥೌ ಸಂಪರಿತ್ಯ ವಿವಿನಕ್ತಿ ಧೀರಾಃ ಶ್ರೇಯೋ ಹಿ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ ವೃಣೀತೆ. ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತಕ್ಕಂತಹ 2 ಸಂಗತಿಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ ಅಂತ. ಬುದ್ಧಿವಂತನಾದವನು, ಧೀರ ಪುರುಷನು ಶ್ರೇಯಸ್ಸನ್ನ ಆಯ್ದುಕೊಳ್ತಾನೆ, ಪ್ರೇಯಸ್ಸನ್ನ ಬಿಡುತ್ತಾನೆ. ದಡ್ಡನು ಶ್ರೇಯಸ್ಸನ್ನ ಬಿಡ್ತಾನೆ, ಪ್ರೇಯಸ್ಸನ್ನ ಆಯ್ದುಕೊಳ್ತಾನೆ. ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾ ಇದ್ರು, ಈ ಸಂಸಾರಿಗಳೆಲ್ಲ ಮಹಾತ್ಯಾಗಿಗಳು. ಯಾಕಂದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಮೋಕ್ಷ ಅಥವಾ ಭಗವಂತ ಅನ್ನಂತ ತತ್ವವನ್ನೇ ತ್ಯಾಗ ಮಾಡಿ ಈ ಲೌಕಿಕವನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಈ ಸಾಧಕರು, ಸನ್ಯಾಸಿಗಳು ಅವರೆಲ್ಲ ಸ್ವಾರ್ಥಿಗಳು. ಶ್ರೇಷ್ಠವಾದಂತಹ ಮೋಕ್ಷ ಭಗವಂತನನ್ನ ಹಿಡ್ಕೊಂಡು ಲೌಕಿಕವನ್ನು ತ್ಯಾಗ, ತುಚ್ಛವಾದದ್ದನ್ನು ತ್ಯಾಗ ಮಾಡಿದ್ದಾರೆ, ಶ್ರೇಷ್ಠವಾದನ್ನು ಹಿಡ್ಕೊಂಡಿದ್ದಾರೆ. ಆದ್ರೆ ಅವ್ರು ನೋಡ್ರಿ, ತುಚ್ಛವಾದದ್ದನ್ನು ಹಿಡ್ಕೊಂಡು ಶ್ರೇಷ್ಠವಾದನ್ನು ತ್ಯಾಗ ಮಾಡಿದ್ದಾರೆ, ಮಹಾತ್ಯಾಗ ಅಲ್ವೇ ಅಂತ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ರು. ಪ್ರೇಯಸ್ಸು ಅಂದ್ರೆ ಧರ್ಮಾರ್ಥ ಕಾಮವನ್ನ ಪ್ರೇಯಸ್ಸು ಅಂತ ಹೇಳ್ತಾರೆ, ಮೋಕ್ಷವನ್ನ ಶ್ರೇಯಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಚತುರ್ವಿಧ ಪುರುಷಾರ್ಥ ಅಂತ ಕರೀತಾರೆ. ಪುರುಷೈಹಿ ಅರ್ಥ್ಯತೆ ಇತಿ ಪುರುಷಾರ್ಥ. ಪುರುಷರ ಅಂದ್ರೆ ಜೀವರಾಶಿಗಳು ಬಯಸುವಂಥದ್ದು ಈ 4 ಸಂಗತಿಗಳನ್ನ, ಧರ್ಮ ಅರ್ಥ ಕಾಮ ಮೋಕ್ಷ. ಇದಕ್ಕೆ ಈ ಆರಂಭದ 3ಗೆ ತ್ರಿವರ್ಗ ಅಂತ ಕರೀತಾರೆ. ಧರ್ಮ ಅರ್ಥ ಕಾಮಕ್ಕೆ ತ್ರಿವರ್ಗ ಅಂತ. 4ನೇದಾದ ಮೋಕ್ಷಕ್ಕೆ ಅಪವರ್ಗ ಅಂತ ಕರೀತಾರೆ. ಅದೇ ಶ್ರೇಯಸ್ಸು. ಧರ್ಮ ಅರ್ಥ ಕಾಮಗಳು ಪ್ರೇಯಸ್ಸು, ಮೋಕ್ಷವೇ ಶ್ರೇಯಸ್ಸು. ಇನ್ನೊಂದು ಶಬ್ದದಿಂದ ಕರೀತಾರೆ ಮುಖ್ಯ ಪುರುಷಾರ್ಥ, ಗೌಣ ಪುರುಷಾರ್ಥ ಅಂತಲೂ ಕರೀತಾರೆ. ಮೋಕ್ಷಕ್ಕೆ ಮುಖ್ಯ ಪುರುಷಾರ್ಥ ಅಂತ ಹೇಳ್ತಾರೆ, ಧರ್ಮಾರ್ಥ ಕಾಮಕ್ಕೆ ಗೌಣ ಪುರುಷಾರ್ಥ ಅಂತ ಹೇಳ್ತಾರೆ. ಹೀಗೆ ಮುಖ್ಯ ಪುರುಷಾರ್ಥವಾದ ಮೋಕ್ಷವೇ ಮನುಷ್ಯನ ಜೀವನದಲ್ಲಿ ಶ್ರೇಯಸ್ಸಾಗಿದೆ. ಯಾವನು ಬದುಕಿನ ಪ್ರತಿ ಹಂತದಲ್ಲಿಯೂ ಮೋಕ್ಷ ಮಾರ್ಗಕ್ಕೆ ಅನುಕೂಲಿಯಾದ ಜೀವನವನ್ನ ಆಯ್ದುಕೊಳ್ತಾನೋ ಅವನೇ ಧೀರ ಪುರುಷ, ಬುದ್ಧಿವಂತ. ಯಾರು ಬದುಕಿನಲ್ಲಿ ಅರ್ಥಕಾಮ ಸಂಬಂಧಪಟ್ಟಂತಹ ಜೀವನವನ್ನ ಆಯ್ದುಕೊಳ್ತಾನೋ ಅವನು ಮಂದನು, ಮೂರ್ಖನು ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಹೌದು, ಮನುಷ್ಯ ಜನ್ಮದ ಶ್ರೇಷ್ಠತೆ ಇರತಕ್ಕಂಥದ್ದು ಭಗವತ್ ಪ್ರಾಪ್ತಿಗಾಗಿ. ಐಹಿಕ ಸುಖ ಭೋಗಕ್ಕಾಗಿ ಮನುಷ್ಯ ಜನ್ಮ ಸಿಕ್ಕಿಲ್ಲ. ಅನೇಕ ಜನ್ಮಗಳಿಂದ ಈ ಐಹಿಕ ಸುಖವನ್ನ ನಾವು ಅನುಭವಿಸಿದ್ದೇವೆ. ತುತ್ತ ತುದಿಗೆ ಕೊನೆಗೆ ಅನೇಕ ಜನ್ಮಗಳ ಪುಣ್ಯದ ಪರಿಪಾಕದಿಂದ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠ. ಯಾಕೆ? ಇದರಲ್ಲಿ ಮೋಕ್ಷ ಸಾಧ್ಯ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಮನುಷ್ಯ ಜನ್ಮ ಸಿಕ್ಕಿಯೂ ಕೂಡ
ಯಾವನು ಮೋಕ್ಷ ಮಾರ್ಗದೆಡೆಗೆ ಚಲಿಸುವುದಿಲ್ಲವೋ ಅವನು ಮೂರ್ಖ ಎಂಬುದಾಗಿ ಉಪನಿಷತ್ತಲ್ಲಿಯೂ ಶಂಕರ ಭಗವತ್ಪಾದರು ಹೇಳ್ತಾರೆ. ಇತಕ್ಕೋನ್ವಸ್ತಿ ಮೂಢಾತ್ಮ ಯಸ್ತು ಸ್ವಾರ್ಥೇ ಪ್ರಮಾದ್ಯತಿ ದುರ್ಲಭಂ ಮಾನುಷಂ ದೇಹಂ ಪ್ರಾಪ್ಯ ತತ್ರಾಪಿ ಪೌರುಷಂ. ಪೌರುಷವನ್ನಿಟ್ಕೊಂಡು ಮನುಷ್ಯ ಜನ್ಮವನ್ನಿಟ್ಕೊಂಡು ಯಾವನು ಮೋಕ್ಷದ ಕಡೆಗೆ ಹೋಗುವುದಿಲ್ಲವೋ ಅವನು ಮೂರ್ಖನು ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಅರ್ಜುನ ಶ್ರೀ ಕೃಷ್ಣನಿಗೆ ಏನು ಉಪದೇಶ ಕೊಡುವಂತ ಕೇಳ್ತಿದ್ದಾನೆ? ಆತ್ಯಂತಿಕವಾಗಿ ನನಗೆ ಹಿತವಾಗಬೇಕು, ತಾತ್ಕಾಲಿಕವಾದ ಹಿತ, ತಾತ್ಕಾಲಿಕವಾದ ಸುಖ ನನಗೆ ಬೇಡ. ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಸಾರ್ಥಕವಾಗುವುದು ಯಾವುದರಿಂದ ಅದನ್ನ ನನಗೆ ತಿಳಿಸು. ಯಾಕೆಂದ್ರೆ ಯುದ್ಧ ನಾನು ಮಾಡುವುದಿಲ್ಲ ಅನ್ನೋದು ಆ ದೃಷ್ಟಿಯಿಂದಲೇ ಅವನು ಸಮಾಜಕ್ಕೆ ಅಹಿತವಾಗುತ್ತದೆ, ಮತ್ತೆ ನಮ್ಮ ಕುಟುಂಬ ನಮ್ಮ ಪರಿವಾರವೆಲ್ಲವೂ ನರಕ ಪ್ರಾಪ್ತಿಯಾಗ್ತದೆ, ಆತ್ಯಂತಿಕವಾಗಿ ಅಹಿತವಾಗ್ತದೆ. ಅದರಿಂದ ಅದು ಅಧರ್ಮ ಎಂಬುದಾಗಿ ಭಾವಿಸಿಕೊಂಡಿದ್ದ. ಆದ್ದರಿಂದ ಅವನಿಗೆ ಹಿತವಾಗಬೇಕು, ಶ್ರೇಯಸ್ಸಾಗಬೇಕು ಎನ್ನುವ ಬಯಕೆಯಿಂದ ನನಗೆ ಉಪದೇಶ ಕೊಡು ಅಂತ ಕೇಳುತ್ತಿದ್ದಾನೆ. ಸರಿಯಾದ ಪ್ರಶ್ನೆ, ಸರಿಯಾದ ಶರಣಾಗತಿ, ಸರಿಯಾದ ಮಾತು. ಮತ್ತೆ ಕೊನೆಯದಾಗಿ ತನ್ನ ಒಂದು ವಾಕ್ಯವನ್ನು ಹೇಳಿ ಅರ್ಜುನ ಮೌನವಾಗ್ತಾನೆ. ಏನಪ್ಪ? ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾದ್ಯ ಚೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಹೇ ಭಗವಂತ, ನನ್ನ ಇಂದ್ರಿಯಗಳ ಈ ಒಂದು ದಾಹ, ಈ ಒಂದು ಶೋಷಣ, ಈ ಒಂದು ದುಃಖ ಅತ್ಯಂತ ಅತೀವವಾಗಿ ನನ್ನನ್ನು ಬಾಧಿಸ್ತಾ ಇದೆ. ಯಚ್ಚೋಕ ಮುಚ್ಚೋಷಣಂ ಇಂದ್ರಿಯಾಣಾಂ, ಉಚ್ಛೋಷಣಂ ಇಂದ್ರಿಯಾಣಾಂ, ಇಂದ್ರಿಯಗಳು ದಹಿಸ್ತಾ ಇವೆ, ನನ್ನ ಕಣ್ಣು ಉರಿತಾ ಇದೆ, ನನ್ನ ಕಿವಿ ಕೇಳಲಿಕ್ಕೆ ಅಶಕ್ತವಾಗಿದೆ, ನನ್ನ ಮೈ ಉರಿತಾ ಇದೆ, ನನ್ನ ಮನಸ್ಸು ದುಃಖತಪ್ತವಾಗಿದೆ. ಶೋಷಣ ಅಂತ ಹೇಳ್ತಾರೆ, ಒಣಗ್ತಾ ಇದೆ ನನ್ನ ಮನಸ್ಸು, ಶರೀರಗಳೆಲ್ಲ, ಇಂದ್ರಿಯಗಳೆಲ್ಲ. ಇದು ಯಾವ ರೀತಿ ಹೋಗುತ್ತೋ ಗೊತ್ತಿಲ್ಲ ನನಗೆ. ನನಗೆ ಈ ಭೂಮಿಯಲ್ಲಿ ಸಮೃದ್ಧವಾದಂತಹ ರಾಜ್ಯದ ಸಿರಿಯನ್ನ ಕೊಟ್ಟರೂ, ವೈರಿಯೇ ಇಲ್ಲದಂತಹ ನಿಷ್ಕಂಟಕವಾದ ರಾಜ್ಯವನ್ನ ಕೊಟ್ಟರೂ ಈ ದುಃಖ ಹೋಗಲಾರದು ಕೃಷ್ಣ. ಅಷ್ಟೇ ಏಕೆ ಸುರಾಣಾಂ ಅಪಿ ಚಾಧಿಪತ್ಯಂ, ಸುರಲೋಕದ ದೇವೇಂದ್ರನ ಪದವಿಯನ್ನು ಕೊಟ್ಟರೂ ಕೂಡ ನನ್ನ ಈ ದುಃಖ ಹೋಗುವುದಿಲ್ಲ ಅಂತ. ನನ್ನ ದುಃಖ ಅಷ್ಟು ವಿಶೇಷವಾದ್ದು, ಅಷ್ಟು ಆಳವಾಗಿ ನಾನು ದುಃಖ ತಪ್ತನಾಗಿದ್ದೇನೆ. ಆದ್ರಿಂದ ನಿನ್ನ ಉಪದೇಶವೇ ನನಗೆ ಪರಿಹಾರವಾಗಬೇಕು ಎಂಬ ಅತ್ಯಂತಿಕ ಶರಣಾಗತಿ ಮತ್ತೆ ತನ್ನ ದೈನ್ಯತೆ, ತನ್ನ ಅಸಹಾಯತೆ ಕಥೆಯನ್ನ ಇಲ್ಲಿ ಪ್ರಕಟ ಮಾಡಿದ್ದಾನೆ. ಈ ಸ್ಥಿತಿಯಲ್ಲಿ ಶಿಷ್ಯ ಬಂದಾಗ್ಲೇನೆ ಗುರುವಿಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ. ಶಿಷ್ಯನು ಬೇರೆ ಸಹಾಯವನ್ನು, ಬೇರೆ ಆಶ್ರಯವನ್ನು ಹೊಂದಿದ್ರೆ ವೇದಾಂತ ಶಾಸ್ತ್ರದ ಉಪದೇಶ ಸಾರ್ಥಕವಾಗುವುದಿಲ್ಲ. ತೀವ್ರ ವೈರಾಗ್ಯವೇ ಅಲ್ಲಿ ಉಪದೇಶ ಸಾರ್ಥಕವಾಗುವುದಕ್ಕೆ ಕಾರಣ ಆಗ್ತದೆ. ಹೀಗೆ ಹೇಳಿ ಅರ್ಜುನ ಸುಮ್ಮನಾಗ್ತಾನೆ ಅಂತ ಸಂಜಯ ಹೇಳ್ತಾನೆ. ಸಂಜಯ ಉವಾಚ ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಧೃತರಾಷ್ಟ್ರನಿಗೆ ಸಂಜಯನು ಹೇಳುತ್ತಾನೆ, ಯುದ್ಧದ ಆರಂಭದಲ್ಲಿ ಈ ಘಟನೆ ಆಯಿತು. ಕೊನೆಗೆ ಅರ್ಜುನನು ಕೃಷ್ಣನಿಗೆ ಶರಣಾದ. ಶರಣಾಗಿ ಸುಮ್ಮನೆ ಕುಳಿತುಕೊಂಡ್ಬಿಟ್ಟ. ತೂಷ್ಣೀಂ ಬಭೂವ, ಕೈ ಮುಕ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟ ರಥದ ಹಿಂಭಾಗದಲ್ಲಿ. ಯಾರಿಗೆ ಶರಣಾದ? ಹೃಷೀಕೇಶಂ ಗೋವಿಂದಂ ಅಂತ ಎರಡು ವಿಶೇಷಣವನ್ನ ಸಂಜೆ ಬಳಸಿದ್ದಾನೆ ಭಗವಂತನಿಗೆ. ಹೃಷೀಕಾಣಾಂ ಈಶಃ ಹೃಷೀಕೇಶಃ, ಇಂದ್ರಿಯ ಮನಸ್ಸುಗಳ ಒಡೆಯ ಹೃಷೀಕೇಶ. ಅಂದ್ರೆ ಯಾರ ಮನಸ್ಸಲ್ಲಿ ಏನು ನಡೀತಾ ಇದೆ ಎಂಬುದನ್ನ ತಿಳಿಯುವವನು ಹೃಷೀಕೇಶ. ಗೋವಿಂದ ಅಂತಕ್ಕಂತಹ ಶಬ್ದಕ್ಕೆ ಗೋಭಿ ವೇದವಾಕ್ಯಭಿ ವಿಂದತೆ ಜ್ಞಾಯತೆ ಇತಿ ಗೋವಿಂದ. ವೇದವಾಕ್ಯದಿಂದಲೇ ತಿಳಿಯಲ್ಪಡತಕ್ಕಂಥದ್ದು. ಭಗವಂತನ ಸ್ವರೂಪ ತಿಳಿಯೋದು ಉಪಾಯ ಹೇಗೆ? ವೇದವಾಕ್ಯಗಳಿಂದಲೇ. ತ್ವಂತು ಔಪನಿಷತ್ ಪುರುಷಂ ಪೃಚ್ಛಾಮಿ. ವಿದಗ್ಧ ಶಾಕಲ್ಯನಿಗೆ ಯಾಜ್ಞವಲ್ಕ್ಯರು ಕೇಳಿದಂತಹ ಮಾತು, ಔಪನಿಷತ್ ಪುರುಷನನ್ನ ತಿಳಿಸು, ಉಪನಿಷತ್ ಪ್ರಮಾಣದಿಂದಲೇ ತಿಳಿಯಲ್ಪಡತಕ್ಕಂತಹ ಪುರುಷನನ್ನ ತನಗೆ ತಿಳಿಸು ಅಂತ ಹೇಳ್ತಾನೆ. ಗೋವಿಂದ ಅನ್ನೋ ಶಬ್ದಕ್ಕೆ ಉಪನಿಷತ್ ಪ್ರಮಾಣದಿಂದ ತಿಳಿದು ಬರುವವನು.
ಅಂದ್ರೆ ಆ ಉಪನಿಷತ್ ಪ್ರಮಾಣವನ್ನೇ ಭಗವಂತ ತಿಳಿಸಿ ಅರ್ಜುನನಿಗೆ ದುಃಖವನ್ನು ಹೋಗಲಾಡಿಸಬೇಕಾಗಿದೆ. ಅಂತರ್ಯಾಮಿಯಾಗಿ ಇದ್ದುಕೊಂಡು ಭಗವಂತನು ಅರ್ಜುನ ವಾಸ್ತವವಾದ ಮನಸ್ಥಿತಿಯನ್ನು ಅರಿಯುವವನಾಗಿದ್ದಾನೆ ಎಂಬೆರಡು ಅರ್ಥದಲ್ಲಿ ಋಷಿಕೇಶ ಗೋವಿಂದ ಎಂಬ ಶಬ್ದವನ್ನು ಬಳಸಿದ್ದಾನೆ. ಇನ್ನು ಅರ್ಜುನನಿಗೆ ಗುಡಾಕೇಶ ಅಂತ ಕರೆದಿದ್ದಾನೆ. ಈ ಶಬ್ದದ ಅರ್ಥವನ್ನು ನೋಡಿದ್ದೇವೆ. ಗುಡಾಕ ಅಂದ್ರೆ ನಿದ್ದೆ, ಆಲಸ್ಯ, ಪ್ರಮಾದ, ಅವುಗಳನ್ನ ಗೆದ್ದವನು ಗುಡಾಕೇಶ. ಇನ್ನು ಗುಡಾಕ ಅನ್ನೋ ಶಬ್ದಕ್ಕೆ ತರ್ಜನಿ ಅಂಗುಷ್ಠಯೋರ್ ಸಂಯೋಗ ಗುಡಾಕ, ಈ ಎರಡು ಬೆರಳುಗಳ ಸಂಯೋಗ ಗುಡಾಕ ಅಂದ್ರೆ ಗುಂಗುರು ಅಂತ, ವೃತ್ತಾಕಾರ ಅಂತ. ಆ ವೃತ್ತಾಕಾರವಾದ ಕೂದಲುಳ್ಳವನು ಗುಡಾಕೇಶ. ಗುಡಾಕ ಅಂದ್ರೆ ವೃತ್ತಾಕಾರವಾದ, ಕೇಶ ಅಂದ್ರೆ ಕೂದಲು ಅಂತ. ಗುಡ ಅಂದ್ರೆ ವೃತ್ತಾಕಾರ, ಕೇಶ ಅಂದ್ರೆ ಕೂದಲು. ಪರಂತಪ ಅಂತ ಇಲ್ಲಿ ಧೃತರಾಷ್ಟ್ರನಿಗೆ ಕರೆದಿದ್ದಾನೆ. ರಾಜನಾದದ್ರಿಂದ ಎಲ್ಲಾ ಮಹಾ ಉಪಮೆಗಳನ್ನ, ಮಹಾ ಸಂಬೋಧನೆಯನ್ನ ಹೇಳಬೇಕಾಗ್ತದೆ ರಾಜರ ಮುಂದೆ ಕುಳಿತುಕೊಂಡಾಗ. ಅವನು ಯಾವ ಯುದ್ಧದಲ್ಲಿ ಭಾಗವಹಿಸದ ಇದ್ರೂ ಕೂಡ ಧೃತರಾಷ್ಟ್ರನಿಗೆ ಪರಂತಪ ಎನ್ನುವ ಶಬ್ದದಿಂದ ಸಂತೋಷಗೊಳಿಸ್ತಾ ಇದ್ದಾನೆ. ಒಟ್ಟಿನಲ್ಲಿ ಗೋವಿಂದನಾದಂತಹ ಋಷಿಕೇಶನಿಗೆ ನಾನು ಏನು ಮಾಡುವುದಿಲ್ಲ ಅಂತ, ನಯೋತ್ಸಿ, ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಸುಮ್ಮನೆ ಕುಳಿತುಕೊಂಡು ಬಿಟ್ಟ ಅರ್ಜುನ. ಆಗ ಏನಾಯ್ತು? ತಮುವಾಚ ಹೃಷಿಕೇಶ ಪ್ರಹಸನ್ ಇವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಹೇ ಭಾರತ, ಭಾರತ ಅನ್ನೋದು ಧೃತರಾಷ್ಟ್ರನಿಗೆ ಕರೆದಂತ ಸಂಬೋಧನೆ. ಭರತ ವಂಶೋದ್ಭವನೇ, ಭರತ ಚಕ್ರವರ್ತಿಯಿಂದ ಆರಂಭವಾದದ್ದು ಆ ಭರತ ಕುಲ, ಕುರುವಂಶ. ಆದ್ದರಿಂದ ಅಲ್ಲಿ ಹುಟ್ಟಿದಂತಹ ಎಲ್ಲರಿಗೂ ಕೂಡ ಭಾರತ ಎಂಬ ಶಬ್ದದಲ್ಲಿ ಕರೆದಿದ್ದಾರೆ. ಧೃತರಾಷ್ಟ್ರನಿಗೆ ಇಲ್ಲಿ ಭಾರತ ಅಂತ ಹೇಳ್ತಿದ್ದಾನೆ. ವಾಸ್ತವವಾಗಿ ಭಾಸಿ ರತಃ ಭಾರತ, ಭಾ ಅಂದ್ರೆ ಜ್ಞಾನದಲ್ಲಿ ರಮಿಸುವವರು ಭಾರತರು, ಅಂತವರು ಭಾರತೀಯರು. ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋದಕ್ಕಿಂತ ಭಾರತ ಅಂತಕ್ಕಂಥದ್ದು ತುಂಬಾ ಸುಂದರವಾದ ಹೆಸರು. ಇರ್ಲಿ, ಹೇ ಭಾರತನೇ, ಅಂತಹ ಅರ್ಜುನನಿಗೆ ಋಷಿಕೇಶ ಪ್ರಹಸನ್ನಿವ ಉವಾಚ, ಚೆನ್ನಾಗಿ ನಗುವ ಹಾಗೆ, ಸ್ಮಿತವದನ ಉಳ್ಳವನಾಗಿ ಹೇಳಿದ ಅಂತ ಹೇಳ್ತಾನೆ. ಭಗವಂತನು ನಕ್ಕ, ಸ್ಮಿತವದನ, ನಗುಮುಖ ಅಂತ ಕರೀತೇವೆ. ಯಾಕೆ ಭಗವಂತ ನಕ್ಕಿದ್ದಾನೆ ಅಂತ ಅನೇಕ ಜನ ವ್ಯಾಖ್ಯಾನಕಾರರು ಅನೇಕ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರಮುಖ ಕಾರಣ ಏನಂದ್ರೆ, ಯುದ್ಧವನ್ನ ಮಾಡ್ತೇನೆ ಅಂತ ಧೈರ್ಯೋತ್ಸಾಹದಿಂದ ಬಂದಂತಹ ಅರ್ಜುನನು ಮಮಕಾರದ ಕಾರಣದಿಂದಾಗಿ ಯುದ್ಧವನ್ನ ಒಲ್ಲೆ ಅಂತ ತಿರಸ್ಕರಿಸಿ ಕೃಷ್ಣನಿಗೆ ಶರಣಾಗಿ ಉಪದೇಶವನ್ನ ಕೇಳುವಂತಹ ಸ್ಥಿತಿಗೆ ಬಂದೆಯಲ್ಲ, ಹಾಗೆ ನಿನಗೆ ನಾನೇ ಮಾಡಿಸಿದೆ ಎನ್ನುವ ಕಾರಣಕ್ಕಾಗಿ ನಕ್ಕನಂತೆ. ಹಾಗೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಅಂದ್ರೆ ನನಗೇನಿಸ್ತದೆ ಅಂದ್ರೆ, ಭಗವಂತ ಆವಾಗ ಮಾತ್ರ ನಕ್ಕಿದ್ದಲ್ಲ, ಭಗವಂತನ ಮುಖವೇ ನಗುಮುಖ ಅಂತ. ಆವಾಗ ಸಂಜಯನಿಗೆ ಕಾಣಿಸಿರ್ಬಹುದು ನಕ್ಕಂತೆ ಮಾತನಾಡಿದ ಅಂತ, ಭಗವಂತ ಅತ್ತದ್ದೇ ಇಲ್ಲ ಅಂತ. ಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಎಷ್ಟು ಅಹಿತ ಘಟನೆಗಳು, ಕಹಿ ಘಟನೆಗಳು ನಡೆದಿವೆ. ಎಲ್ಲಿಯೂ ಕೂಡ ಇವಾಗ ಕೃಷ್ಣ ಅತ್ತನು ಬೇಸರ ಪಟ್ಟುಕೊಂಡನು ಅಂತ ದಾಖಲಿಸಲಿಲ್ಲ. ಯಾಕೆ? ಕೃಷ್ಣ ಆತ್ಮಜ್ಞಾನಿಯಾಗಿದ್ದ, ತನ್ನ ಸ್ವರೂಪ ನಿಷ್ಠೆಯನ್ನೇ ಪಡೆದುಕೊಂಡಿದ್ದ. ಅವತಾರ ಅನ್ನುವಂಥದ್ದು ಬಿಡಿ, ಇದೊಂದು ಮುಖ. ಆದರೂ ತನ್ನ ಸ್ವರೂಪದಲ್ಲಿ ಯಾವುದು ನೆಲೆ ನಿಂತಿರ್ತಾನೋ ಅವನು ತನ್ನ ನಗುವನ್ನು ಕಳೆದುಕೊಳ್ಳೋದಿಲ್ಲ. ದುಃಖ ಯಾವಾಗ ಬರ್ತದೆ? ಸ್ವರೂಪದಿಂದ ವಿಮುಖನಾದಾಗ ದುಃಖ ಬರ್ತದೆ. ಆದ್ದರಿಂದ ಎಲ್ಲ ದೇವತೆಗಳ ಮುಖವೂ ಕೂಡ ಚಿತ್ರಿಸುವಾಗ ಮೂರ್ತಿಯಲ್ಲಿ ಹಸನ್ಮುಖತೆಯನ್ನು ಕಾಣುತ್ತೇವೆ. ಸಂತ ಮಹಾತ್ಮರನ್ನ ಬಳಿಯಲ್ಲಿ ನಾವು ಹೋಗಿ ಕುಳಿತಾಗ ನಮಗೆ ಕಾಣಿಸ್ತದೆ, ಏನೂ ಕಾರಣ ಇಲ್ಲದೆ ಅವರ ಹಸನ್ಮುಖತೆ ಪ್ರಕಟವಾಗ್ತಾ ಇರ್ತದೆ. ಅದು ಒಳಗಡೆಯ ಪೂರ್ಣತೆಯ ಸಂಕೇತ. ವಿನಾಕಾರಣವಾಗಿ ಒಂದು ಮುಖದಲ್ಲಿ ಸಣ್ಣ ನಗು ಇರತಕ್ಕಂಥದ್ದು ಅವನು ಒಳಗಡೆಗೆ ತೃಪ್ತನಾಗಿದ್ದಾನೆ ಅಂತ ಅರ್ಥ. ಆದ್ರಿಂದ ಆ ನಗುಮುಖದಿಂದಲೇ ಭಗವಂತ ಉಪದೇಶವನ್ನ ಕೊಟ್ಟ. ಎರಡೂ ಸೇನೆಗಳ ಮಧ್ಯದಲ್ಲಿ ದುಃಖತಪ್ತನಾದಂತಹ ಅರ್ಜುನನಿಗೆ ಕೊಟ್ಟಂತಹ ಮೊದಲ ಉಪದೇಶ ಏನು? ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ
ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಇದನ್ನ ಭಗವದ್ಗೀತೆಯ ಉಪಕ್ರಮ ಶ್ಲೋಕ ಅಂತ ಹೇಳ್ತಾರೆ. 2ನೇ ಅಧ್ಯಾಯದ 11ನೇ ಶ್ಲೋಕವನ್ನ ಭಗವದ್ಗೀತೆಯ ಉಪಕ್ರಮ ಶ್ಲೋಕ ಅಂತ. ಉಪಕ್ರಮ ಅಂದ್ರೆ ಆರಂಭ, ಇಂಟ್ರೊಡಕ್ಟರಿ. ಶಂಕರ ಭಗವತ್ಪಾದರು ಭಾಷ್ಯ ಬರುವುದು ಈ ಶ್ಲೋಕದಿಂದಲೇ, ಹಿಂದಿನ ಯಾವ ಶ್ಲೋಕಕ್ಕೂ ಭಾಷ್ಯ ಬರೋದಿಲ್ಲ. ಇನ್ನು ಭಗವದ್ಗೀತೆ ಮುಗಿಯೋದು ಎಲ್ಲಿ ಅಂದ್ರೆ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ. ಅದ್ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದ್ರ ಮುಂದೆ, ಇದು ನಂತರ ಮುಂದೆಯೂ ಶ್ಲೋಕಗಳಿವೆ. ಅವೆಲ್ಲ ಆ ಅಧಿಕಾರಿ ಲಕ್ಷಣಗಳನ್ನ, ಗೀತಾಧ್ಯಯನದ ಪ್ರಯೋಜನವನ್ನ, ಫಲವನ್ನ ಅಂತ ಹೇಳ್ತಕ್ಕಂಥ ಶ್ಲೋಕಗಳು. ಅದ್ರ ಉಪಸಂಹಾರ ವಾಕ್ಯ ಯಾವುದು ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನ ಬಿಟ್ಟು ನನಗೆ ಶರಣಾಗು, ಸ್ವರೂಪದಲ್ಲಿ ನೆಲೆ ನಿಲ್ಲು ಅಂತ ಕೊನೆಗೆ ಹೇಳಿದ ವಾಕ್ಯ. ಆರಂಭದಲ್ಲಿ ಹೇಳಿದ ವಾಕ್ಯ ಯಾವುದು? ಅಶೋಚ್ಯಾನನ್ವಶೋಚಸ್ತ್ವಂ. ಅದಕ್ಕೆ ಕನ್ನಡದಲ್ಲಿ ಒಬ್ರು ಪಂಡಿತರು ತುಂಬಾ ಸುಂದರವಾದಂತಹ ಕನ್ನಡಾನುವಾದ ಕೊಟ್ಟಿದ್ದಾರೆ. ಅಶೋಚ್ಯಾನನ್ವಶೋಚಸ್ತ್ವಂ ಅಂದ್ರೆ ಅಳಬಾರದವರಿಗಾಗಿ ಅಳುತ್ತಿರುವೆ, ಪ್ರಜ್ಞಾವಾದಾಶ್ಚ ಭಾಷಸೆ, ಬುದ್ಧಿವಂತನಂತೆ ಮಾತನಾಡುತ್ತಿರುವೆ, ಗತಾಸೂನ ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಃ. ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ. ಅಳಬಾರದವರಿಗಾಗಿ ಅಳುತ್ತಿರುವೆ ನೀನು, ತಿಳಿದವನಂತೆ ಮಾತನಾಡುತ್ತಿರುವೆ, ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ. ಭಗವಂತ ಕೊಟ್ಟ ಮೊದಲನೇ ಉಪದೇಶ ಆಯ್ತು. ಇದೇ ಇಡೀ ಭಗವದ್ಗೀತೆಯ ಬೀಜವಾಕ್ಯ ಅದು. ಅದಕ್ಕೆ ಅಂಗನ್ಯಾಸ, ಕರನ್ಯಾಸ ಮುಂತಾದ ಮಾಡಿಕೊಂಡು ಭಗವದ್ಗೀತಾ ಪಾರಾಯಣ ಮಾಡುವಾಗ ಬೀಜಂ ಅಂತ ಬರ್ತದೆ. ಅಶೋಚ್ಯಾನನ್ವಶೋಚಸ್ತ್ವಂ ಇತಿ ಬೀಜಂ ಅಂತ ಬರುತ್ತೆ. ಯಾವ ಬೀಜದಿಂದಲೇ ಒಂದು ತನ್ನ ಸಸ್ಯವಾಗಿ, ವೃಕ್ಷವಾಗಿ, ಹೆಮ್ಮರವಾಗಿ ಬೆಳೆಯುತ್ತೋ ಆ ಬೀಜಭೂತವಾದ ವಾಕ್ಯ ಯಾವುದು ಅಂದ್ರೆ ದುಃಖಿಸಬಾರದವರಿಗಾಗಿ ದುಃಖಿಸುತ್ತಿರುವೆ. ಅಶೋಚ್ಯಾನು ಅನ್ವಶೋಚಸ್ತ್ವಂ. ಮತ್ತೆ ಬುದ್ಧಿವಂತನಂತೆ ಮಾತನಾಡುತ್ತಿರುವೆ. ನೀನು ಕೊಟ್ಟಂತಹ ಪ್ರಮಾಣ ವಾಕ್ಯಗಳನ್ನು, ಶಾಸ್ತ್ರದ ಚಿಂತನೆಯನ್ನು ನೋಡಿದರೆ ಅದಕ್ಕೆ ಪ್ರಜ್ಞಾವಾದ ಅಂತ ಕರೆದಿದ್ದಾನೆ. ಪ್ರಜ್ಞಾವಾದ ಅಂದ್ರೇನು? ಬರೀ ಬುದ್ಧಿಗಷ್ಟೇ ಸೀಮಿತವಾದ್ದು, ಅದಕ್ಕೆ ತಾತ್ಪರ್ಯ ಇಲ್ಲ, ಸಾರಭೂತವಾದ ವಾಕ್ಯವಲ್ಲ, ಬುದ್ಧಿಯ ವಿಮರ್ಶೆ, ತರ್ಕಬದ್ಧವಾದ ವಾಕ್ಯಗಳಷ್ಟೇ ಪ್ರಜ್ಞಾವಾದ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು 2ನೇ ಸಾಲಿನಲ್ಲಿರುವಂತಹ ಮಾತು ಬಹಳ ಮುಖ್ಯ. ಅಳಿದವರಿಗಾಗಲಿ ಉಳಿದವರಿಗಾಗಲಿ ತಿಳಿದವರು ಅಳುವುದಿಲ್ಲ. ಗತಾಸೂನ್ ಅಂದ್ರೆ ಅಳಿದವರು, ಅಗತಾಸೂನ್ ಉಳಿದವರು, ಬದುಕಿದ್ದವರು. ನ ಅನುಶೋಚಂತಿ ಪಂಡಿತ, ಪಂಡಿತರು ದುಃಖಿಸುವುದಿಲ್ಲ. ಸತ್ತವರಿಗಾಗ್ಲಿ ಸಾಯದೇ ಇರುವವರಿಗಾಗ್ಲಿ ಅಂದ್ರೆ ಬದುಕಿರುವವರಿಗಾಗ್ಲಿ ಪಂಡಿತರು ದುಃಖಿಸುವುದಿಲ್ಲ. ಇಲ್ಲಿ ಪಂಡಿತಾಹ ಅನ್ನೋ ಶಬ್ದ ಬಳಸಿದಾನಲ್ಲ. ಪಂಡಿತ ಅಂದ್ರೆ ಎಂಥದ್ದು? ನ್ಯಾಯ, ವ್ಯಾಕರಣ, ಶಾಸ್ತ್ರಾದಿಗಳನ್ನು ತಿಳಿದವನು ಪಂಡಿತ ಅಂತ ನಮ್ಮ ತಿಳುವಳಿಕೆ. ಅಯ್ಯೋ ತುಂಬಾ ತಿಳ್ಕೊಂಡು ದೊಡ್ಡ ಪಂಡಿತರವರು ಅಂತ ಹೇಳ್ತಾರೆ. ಅದು ಪಂಡಿತ ಅನ್ನೋ ಶಬ್ದಕ್ಕೆ ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಬರೀತಾರೆ ಪಂಡ ಆತ್ಮ ವಿಷಯಕ ಬುದ್ಧಿ ಅಂತ. ಯಾರಿಗೆ ಆತ್ಮ ವಿಷಯಕವಾದ ಬುದ್ಧಿ ಇದೆಯೋ ಅವನೇ ಪಂಡಿತ ಅಂತ. ಅನೇಕ ಶಾಸ್ತ್ರಗಳನ್ನು ಓದಿದವನು ಪಂಡಿತ ಅಂತ ಹೇಳಲ್ಲ. ಹಂಸ ಕ್ಷೀರ ನ್ಯಾಯದಂತೆ ಸಾರವನ್ನ ಗ್ರಹಣ ಮಾಡಿ ಯಾವನು ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾನು ಅವನೇ ಪಂಡಿತ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ವೇದವನ್ನ ತಿಳಿದವನು ಯಾರು ಎಂಬುದಕ್ಕೆ ಭಗವಂತ ಈ ಛಂದದಲ್ಲಿ ಹೇಳ್ತಾನೆ. ಊರ್ಧ್ವಮೂಲ ಮಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ವೇದವನ್ನು ತಿಳಿದವನು ಯಾರು? ಸಂಹಿತಾ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತಾದಿ ಮಂತ್ರನ್ನ ಸ್ವರ ಸಹಿತವಾಗಿ ತಿಳಿದವನು
ವೇದ ತಿಳಿದವನು ಅಂತ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಹೇಳೋದು. ಭಗವಂತ ಹೇಳ್ತಾನೆ, ತಲೆ ಕೆಳಗಾದ ಒಂದು ಮರ, ಊರ್ಧ್ವಮೂಲ ಅಧಶ್ಚಾಕ ಇರತಕ್ಕಂಥ ಅಶ್ವತ್ಥವನ್ನ, ಮೂಲ ಸಹಿತವಾದ ಅಶ್ವತ್ಥವನ್ನ ಯಾವನು ತಿಳಿದಿದ್ದಾನೋ ಅವನೇ ವೇದ ತಿಳಿದವನು ಅಂತ. ಇದು ಬಹಳ ಮುಖ್ಯವಾದ ವಾಕ್ಯ. ಅಂದ್ರೆ ವೇದದ ಸಾರಭೂತವಾದ ಜೀವಬ್ರಹ್ಮೈಕ್ಯವನ್ನ ತಿಳಿದವನೇ ವೇದವನ್ನ ತಿಳಿದವನು ಅಂತ ಅರ್ಥ. ಇಲ್ಲಿಯೂ ಪಂಡಿತ ಅಂದ್ರೆ ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ತಿಳಿದವನು ಪಂಡಿತ. ಪಂಡಿತಾಹ ನ ಅನುಶೋಚಂತಿ, ತಿಳಿವಳಿಕೆ ಉಳ್ಳವರು ಅಳೋದಿಲ್ಲ ಅಂತ ಹೇಳಿದ್ದಾನೆ. ನಂತರ ಆ ತಿಳುವಳಿಕೆ ಯಾವುದು, ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು ಮುಂದಿನ ವಾಕ್ಯಗಳಲ್ಲಿ ಹೇಳ್ತಾನೆ. ಆದ್ರೆ ಇದು ಬೀಜಭೂತವಾಗಿ ಕೊಟ್ಟಂತ ಸಂದೇಶ, ಭಗವದ್ಗೀತೆಯ ಸಂದೇಶ ಏನು ಅಂದ್ರೆ ತಿಳುವಳಿಕೆ ಸರಿ ಮಾಡ್ಕೊಳ್ಬೇಕು ಅಂತಷ್ಟೆ. ನೋಡಿ, ದುಃಖ ತಪ್ತನಾದಂತಹ ಒಬ್ಬ ವ್ಯಕ್ತಿ ಬಂದಾಗ ಅನೇಕ ರೀತಿಯ ಪರಿಹಾರಗಳನ್ನು ಕೊಡಬಹುದು. ಅವನ ಜಾತಕ ನೋಡ್ಬಿಟ್ಟು ಗ್ರಹಗತಿಯನ್ನು ತೋರಿಸಿ ಹೇಳ್ಬಹುದು, ನೋಡಪ್ಪ ಒಂದು ಶನಿ ಕಾಟ ಇದೆ, ರಾಹು ಬೃಹಸ್ಪತಿ ಸಂಧಿ ಇದೆ, ಇನ್ಯಾವುದೋ ದೆಸೆ ಇದೆ, ಈ ರೀತಿಯಾಗಿ ಹೇಳಿ ಅದಕ್ಕೆ ಪರಿಹಾರೋಪಾಯಗಳನ್ನ ಹೇಳಿ ಪರಿಹಾರ ಹೇಳಬಹುದಿತ್ತು ಕೃಷ್ಣ. ಹಾಗೆ ಮಾಡ್ಲಿಲ್ಲ. ಅಲ್ಲ, ಒಂದು ಕೆಲಸ ಮಾಡು, ನಿಂಗೊಂದು ಮೂಲ ಮಂತ್ರದ ಉಪದೇಶವನ್ನು ಕೊಡ್ತೇನೆ, ಅದನ್ನ ಇಷ್ಟು ಬಾರಿ ಜಪ ಮಾಡು, ನಿನ್ ದುಃಖ ನಿವೃತ್ತಿ ಆಗ್ತದೆ, ಹಾಗೆ ಹೇಳಲಿಲ್ಲ. ಅಥವಾ ನೀನು ಈ ರೀತಿಯಾದಂತಹ ಲೌಕಿಕ ಪರಿಹಾರವನ್ನು ಮಾಡು, ಅದನ್ನು ಹೇಳಲಿಲ್ಲ. ಅಥವಾ ಭಕ್ತಿ ಯೋಗವನ್ನು ಮಾಡು, ಅದು ಹೇಳಲಿಲ್ಲ. ಮೆಡಿಟೇಷನ್ ಮಾಡು, ನಿನ್ನ ಕುಂಡಲಿನಿ ಜಾಗೃತಿ ಮಾಡಿ ಮೇಲೆ ಇರತಕ್ಕಂತಹ ಸಹಸ್ರಾರಕ್ಕಂತ ಸೇರಿಸು, ನಿನ್ ದುಃಖ ಹೋಗುತ್ತೆ, ಅದನ್ನು ಹೇಳಲಿಲ್ಲ. ಅದೇನು ಬೇಡ, ನಿನ್ ಶಕ್ತಿಪಾತ ಮಾಡಿಬಿಡ್ತೇನೆ, ನಿನ್ನ ಸ್ಪರ್ಶ ಮಾಡಿ ನಿನ್ ದುಃಖ ನಿವೃತ್ತಿ ಮಾಡ್ತೇನೆ, ಅದನ್ನು ಹೇಳಲಿಲ್ಲ. ನೋಡಿ, ಒಂದು ಸಮಸ್ಯೆ ತೆಗೆದುಕೊಂಡು ಹೋದಾಗ ನಾನಾ ಮುಖಗಳಲ್ಲಿ ಅದು ಪರಿಹಾರವನ್ನು ಹೇಳಬಹುದು. ನೀವು ಒಂದೇ ಸಮಸ್ಯೆಗೆ ಜ್ಯೋತಿಷಿ ಹತ್ರ ಹೋದ್ರೂ ಒಂದು ಪರಿಹಾರ, ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೂ ಒಂದು ಪರಿಹಾರ, ಆ ಡಾಕ್ಟರ್ ಹತ್ರ ಹೋದ್ರೂ ಒಂದು ಪರಿಹಾರ, ವಿದ್ವಾಂಸನ ಹತ್ರ ಹೋದ್ರೂ ಒಂದು ಪರಿಹಾರ, ದೇವಸ್ಥಾನಕ್ಕೆ ಭಟ್ರ ಹತ್ರ ಹೋದ್ರೂ ಒಂದು ಪರಿಹಾರ. ಕುಲದೇವರ ಸಮಸ್ಯೆ ಇದೆಪ್ಪ, ನೀನು ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ನಾಗದೋಷ ಇದೆ, ಅದು ಪರಿಹಾರ ಮಾಡು ಅಂತ ಹೇಳ್ತಾರೆ. ಈ ರೀತಿ ಪರಿಹಾರಗಳು ಅನೇಕ ಇದೆ ಪ್ರಪಂಚದಲ್ಲಿ. ಆದ್ರೆ ಯಾವುದು ಶಾಶ್ವತ ಪರಿಹಾರ ಕೃಷ್ಣನಿಗೆ ಗೊತ್ತಿಲ್ವೋ? 64 ವಿದ್ಯೆಗಳನ್ನ 24 ಗಂಟೆಯಲ್ಲಿ ಕಲಿತಂತಹ ಮಹಾಜ್ಞಾನಿಗೆ ಈ ಲೌಕಿಕ ಪರಿಹಾರಗಳನ್ನು ಯಾವುದೂ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ವೇ? ಅರ್ಜುನ, ಇಲ್ಲಿ ನಿನ್ ತಲೆ ಕೊಡು, ಸ್ಪರ್ಶ ಮಾಡ್ತೇನೆ, ನಿನ್ನೆಲ್ಲ ಸಮಸ್ಯೆಗಳು ದೂರ ಆಯ್ತು ಅಂತ ಅವನ ತಲೆ ಮುಟ್ಟಿ ಶಕ್ತಿಪಾತದಿಂದ ಅವನ ದುಃಖ ನಿವೃತ್ತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವೇ? ಆಗ್ತಿತ್ತು ಕೃಷ್ಣನಿಗೆ. ಅದೆಲ್ಲವೂ ತಾತ್ಕಾಲಿಕ. ನೋಡಿ, ಆ ಪರಿಹಾರೋಪಾಯಗಳು ಸುಳ್ಳಂತೂ ಹೇಳ್ತಾ ಇಲ್ಲ, ಅವೆಲ್ಲವೂ ಪರಿಹಾರಗಳಿದೆ ಜಗತ್ನಲ್ಲಿ, ಎಲ್ಲವೂ ತಾತ್ಕಾಲಿಕ. ಶಾಶ್ವತ ಪರಿಹಾರ ಏನು? ಸಮ್ಯಕ್ ಜ್ಞಾನ, ಸರಿಯಾದ ತಿಳಿವಳಿಕೆ, ಇದುವೇ ಪರಿಹಾರ. ಇದೇ ಭಗವದ್ಗೀತೆಯ ಮುಖ್ಯ ಸಂದೇಶ. ಇಡೀ ಭಗವದ್ಗೀತೆಯಲ್ಲಿ ನಾನಾ ವಿಧವಾದ ಚಿಂತನೆಯನ್ನ ಕೊಟ್ಟು ಅರ್ಜುನನ ದುಃಖವನ್ನ ದೂರ ಮಾಡಿ ವಿವೇಕ ಜಾಗೃತ ಮಾಡಿ ಕರಿಷ್ಯೆ ವಚನಂತವ ಅಂತ ಅವನ ಬಾಯಲ್ಲಿ ಹೇಳಿಸಿದಾನೆ ಕೃಷ್ಣ. ಅಂದ್ರೆ ಆ ಜ್ಞಾನಕ್ಕೆ ಎಷ್ಟು ಶಕ್ತಿ ಇದೆ ಎಂದು ತಿಳ್ಕೊಳ್ಬೇಕು ನಾವು. ಆದ್ರೆ ನಾವೇನ್ ಮಾಡ್ತೇವೆ? ಸತ್ಸಂಗಕ್ಕೆ ಬನ್ನಿ, ಭಗವದ್ಗೀತೆಯ ಚಿಂತನೆಯನ್ನು ಕೇಳೋಣ, ಉಪನಿಷತ್ತಿನ ಚಿಂತನೆಯನ್ನು ಕೇಳೋಣ ಅಂದ್ರೆ ಯಾರೂ ಬರಲ್ಲ. ಅಲ್ಲೊಬ್ರು ಗುರುಗಳಿದ್ದಾರಂತೆ, ಅವರು ಪವಾಡ ಪುರುಷರು, ಸಿದ್ಧ ಪುರುಷರು, ಅವರ ಅನುಗ್ರಹ ಮಾತ್ರದಿಂದಲೇ ನಮ್ಮ ಕಷ್ಟ ಪರಿಹಾರವಾಗತ್ತಂತೆ ಅಂದ ತಕ್ಷಣ ಓಡಿ ಹೋಗ್ತಾರೆ ಜನ. ಏನು? ಒಟ್ಟಿನಲ್ಲಿ ಕಷ್ಟ ಪರಿಹಾರ ಆದ್ರಾಯ್ತು ಅಂತ. ಆದ್ರೆ ಶಾಸ್ತ್ರಗಳು ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ವೇದಗಳು ಮತ್ತೆ ಮತ್ತೆ ಹೇಳಿದ್ದು ಸರಿಯಾಗಿ ತಿಳುವಳಿಕೆ ತರ್ಕೋಪ್ಪ, ಅದೇ ಪರಿಹಾರ ಅಂತ ಹೇಳಿದೆ. ನಾವು ಸನಾತನದ ಶ್ರೇಷ್ಠವಾದ ಉಪದೇಶವನ್ನು ಬಿಟ್ಟು ಇನ್ನು ಯಾರ್ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಓಡಿ ಹೋಗ್ತೇವೆ. ಕೃಷ್ಣ ಏನ್ ಮಾಡ್ತಾನೆ ಇಲ್ಲಿ? ಸರಿಯಾದ ತಿಳುವಳಿಕೆಯನ್ನ ಬೆಳೆಸ್ಕೋ ಅಂತ ಹೇಳ್ತಾನೆ. ರಮಣ ಮಹರ್ಷಿಗಳ ಹತ್ರ ಯಾರೇ ಬಂದ್ರು ಕೂಡ ಎಂಥದ್ದೇ ಕಷ್ಟ ತೆಗೆದುಕೊಂಡು, ಇವತ್ತು ವಿಶೇಷವಾಗಿ ರಮಣ ಮಹರ್ಷಿಗಳ ಜನ್ಮದಿನ, ಜಯಂತಿ, ಅಂತಹ ಮಹರ್ಷಿಗಳ ಸ್ಮರಣೆ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿಯೇ ಆಗಿ ಹೋದಂತಹ ನಡೆದಾಡತಕ್ಕಂತಹ ಅನುಭಾವಿ. ಅಂದ್ರೆ ಒಂದು ಶಾಸ್ತ್ರಕ್ಕೆ ಲಿಖಿತ ರೂಪದ ವ್ಯಾಖ್ಯಾನಗಳನ್ನು ನೋಡ್ತೇವೆ, ಭಾಷ್ಯ ಗ್ರಂಥಗಳು, ಟೀಕಾ ಗ್ರಂಥಗಳು.
ಜೀವಂತ ವ್ಯಾಖ್ಯೆ ಏನಾದ್ರೂ ಇದ್ರೆ ಉಪನಿಷತ್ತಿಗೆ ಅದೇ ರಮಣ ಮಹರ್ಷಿಗಳು. ಅವರ ಬದುಕು, ಅವರ ಜೀವನ ಉಪನಿಷತ್ತಿಗೆ ಒಂದು ಭಾಷ್ಯ. ಅಂದು ಅಗಸ್ತ್ಯರಿದ್ದರಂತೆ, ಅಂದು ಯಾಜ್ಞವಲ್ಕ್ಯರಿದ್ದರಂತೆ, ಅಂದು ವಸಿಷ್ಠರಿದ್ದರಂತೆ ಅಂತ ಕೇಳಿದ್ದೇವೆ. ಆದರೆ ಇತ್ತೀಚಿನ ಕಾಲಮಾನದಲ್ಲಿ ಆಗಿರುವುದಂತಹ ರಮಣ ಮಹರ್ಷಿಗಳು 19ನೇ ಶತಮಾನದಲ್ಲಿ ಆಗಿರುವುದಂಥವರು, ಆ ಮಹರ್ಷಿಗಳು ಎಂಥದೇ ಸಮಸ್ಯೆಯನ್ನು ತಂದರೂ ಕೂಡ ನಾನು ಯಾರು ಎನ್ನುವಂತಹ ಒಂದು ಮೂಲ ಮಂತ್ರ, ರಾಮಬಾಣ ಅವರದ್ದು, ಅದರಲ್ಲಿಯೇ ಪರಿಹಾರವನ್ನು ಮಾಡಿಬಿಡ್ತಿದ್ರು. ಯಾಕಂದ್ರೆ ಮೂಲಭೂತವಾದ ಸಮಸ್ಯೆಯೇ ನಾನು ಯಾರು ಅಂತ ಗೊತ್ತಿಲ್ಲದೆ ಇರೋದು, ಅಜ್ಞಾನವೇ ಸಮಸ್ಯೆ. ಅದಕ್ಕೆ ಒಬ್ರು ಒಂದು ಕಥೆ ಹೇಳ್ತಾ ಇದ್ರು. ಬಂಜೆಯ ಮಗ ರಾಮು ಎನ್ನುವವನು ಮನೆ ಬಿಟ್ಟು ದೂರ ಹೊರಟನಂತೆ. ತನ್ನ ಊರನ್ನ ದಾಟಿ ಪರ ಊರಿಗೆ ಹೋದನಂತೆ. ಆ ಪರದೇಶದಲ್ಲಿ ನಡ್ಕೊಂಡು ಹೋಗುವಾಗ ಬಾಯಾರಿಕೆಯಾಗಿ ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡಂತೆ. ಆ ದೇಶದ ರಾಜನಿಗೆ ಗಂಡು ಮಕ್ಕಳು ಇರಲಿಲ್ಲ. ಅವನು ಉತ್ತರಾಧಿಕಾರಿಯಾಗಿ ಒಬ್ಬ ಹುಡುಗ ಯುವಕನನ್ನ ಸ್ವೀಕರಿಸಬೇಕು ಅಂತ ಆನೆಯ ಸೊಂಡಲಿಗೆ ಒಂದು ಮಾಲೆಯನ್ನ ಹಾಕಿ, ಈ ಆನೆ ಯಾರ ಕೊರಳಿಗೆ ಹಾಕ್ತದೋ ಅವನು ರಾಜ ಅಂತ ನಿಶ್ಚಯ ಮಾಡಿದ್ನಂತೆ. ಆ ಆನೆ ಬಂದು ಈ ರಾಮುವಿನ ಕುತ್ತಿಗೆ, ಮರದಡಿಯಲ್ಲಿ ವಿಶ್ರಾಂತಿ ಪಡೀತಾ ಇದ್ದ ರಾಮುವಿನ ಕುತ್ತಿಗೆಗೆ ಆ ಹಾರ ಹಾಕುತ್ತೆ. ಅವನನ್ನು ಕರೆದುಕೊಂಡು ಹೋಗಿ ಸಿಂಹಾಸನಕ್ಕೆ ಕೂಡಿಸ್ತಾರೆ. ಅವನು ರಾಜನಾಗ್ತಾನೆ. ಕೆಲವು ವರ್ಷ ರಾಜ್ಯಭಾರ ಮಾಡ್ತಾನೆ. ಅವನಿಗೆ 2 ಹೆಂಡಂದಿರು, ಒಬ್ಬಳು ಹಿರಿಯವಳು ರಾಣಿ, ಮತ್ತೊಬ್ಬಳು ಕಿರಿಯ ರಾಣಿ. ಹಿರಿಯ ರಾಣಿಗೆ ಮಕ್ಕಳಾಗದೇ ಇರುವುದರಿಂದ ಕಿರಿಯ ರಾಣಿಯನ್ನ ಅವನು ವರಿಸಿದ್ದ. ಕಿರಿಯ ರಾಣಿಯಿಂದ ಒಂದು ಗಂಡು ಮಗುವಾಯಿತು. ಅದಾಗಿ ಇನ್ನೊಂದು ವರ್ಷದಲ್ಲಿ ಹಿರಿಯ ರಾಣಿಗೂ ಇನ್ನೊಂದು ಗಂಡು ಮಗು ಆಯ್ತು. ಇದರ ಸಮಸ್ಯೆ ಏನಾಯ್ತು ಅಂದ್ರೆ, ಕಿರಿಯ ರಾಣಿಯ ಹುಡುಗ ದೊಡ್ಡವನು ವಯಸ್ಸಲ್ಲಿ, ಹಿರಿಯ ರಾಣಿಯ ಮಗ ವಯಸ್ಸಲ್ಲಿ ಚಿಕ್ಕವನು. ಅವರಿಬ್ಬರಿಗೂ ಪಟ್ಟಗಟ್ಟುವಂತಹ ಸಂದರ್ಭ ಬಂದಾಗ ದೊಡ್ಡ ಜಿಜ್ಞಾಸೆ ಆಯ್ತಂತೆ. ದೇಶ ವಿದೇಶಗಳಿಂದ ವಿದ್ವಾಂಸರುಗಳು, ಪಂಡಿತರು ಬಂದು ಚರ್ಚೆ ಮಾಡಿದ್ರಂತೆ, ಯಾರಿಗೆ ಪಟ್ಟ ಕಟ್ಟಬೇಕು. ನಿಯಮದ ಪ್ರಕಾರ ಹಿರಿಯ ರಾಣಿಯ ಮಗನಿಗೆ ಪಟ್ಟ ಕಟ್ಟಬೇಕು. ಮತ್ತೊಬ್ಬನು ಪ್ರತ್ಯುತ್ತರ ಕೊಟ್ಟನಂತೆ, ಕಿರಿಯ ರಾಣಿಯ ಮಗ ವಯಸ್ಸಲ್ಲಿ ದೊಡ್ಡವನಲ್ವೇ, ಅವನಿಗೆ ಕಟ್ಟಬೇಕು, ಅಣ್ಣನಿಗೆ ಕಟ್ಟಬೇಕು, ತಮ್ಮನಿಗಲ್ಲ. ಈ ರೀತಿ ಚರ್ಚೆಗಳು ಸಾಕಷ್ಟು ನಡೆದು ಏನ್ ಮಾಡಬೇಕು ಅಂತ ಗೊತ್ತಾಗದೆ ದುಃಖಿತನಾಗಿದ್ದಂತೆ ರಾಮ. ಈ ಕಥೆಯನ್ನ ಕೇಳ್ತಾ ಇದ್ರೆ ಕೆಲವರು ಯೋಚನೆ ಮಾಡಬಹುದಲ್ಲ, ಯಾರಿಗೆ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಆರಂಭ ಮಾಡಿರಬಹುದು. ಅದ್ರ ಸಮಸ್ಯೆ ಏನು ಅಂದ್ರೆ, ಕಥೆಯ ಆರಂಭ ಮಾಡುವಾಗ ನಾನು ಹೇಳಿದ್ದೆ ಬಂಜೆಯ ಮಗ ರಾಮು ಅಂತ. ಬಂಜೆಯ ಮಗ ರಾಮು ಅಂದಾಗ ಏನಾಯ್ತು ಕತೆ? ಅಲ್ಲ, ಅಂತ ಒಬ್ಬ ವ್ಯಕ್ತಿಯೇ ಇಲ್ಲ. ಇಲ್ಲದೇ ಇರತಕ್ಕಂತ ಬಂಜೆಗೆ ಮಗ ಅಂತ ಹೇಳಿದ್ರೆ ಅದು ಕಾಲ್ಪನಿಕ ಅಂತ, ವಾಸ್ತವ ಅಲ್ಲ ಅಂತ. ಕಾಲ್ಪನಿಕವಾದ ಒಬ್ಬ ವ್ಯಕ್ತಿಯ ಮೇಲೆ ಇಡೀ ಕಥೆ ಹೆಣೆಯಲ್ಪಟ್ಟು ಕೊನೆಗೆ ಸಮಸ್ಯೆ ಸೃಷ್ಟಿಯಾಗಿದೆ. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ತಲೆ ಕೆಡಿಸುವುದು ಮೂರ್ಖತನ ಅಲ್ವೇ? ಯಾಕಂದ್ರೆ ಸಮಸ್ಯೆಯೇ ಇಲ್ಲ ಅಲ್ಲಿ. ಹೀಗೆ ಅಧ್ಯಾತ್ಮ ಕೊಡತಕ್ಕಂಥ ಪರಿಹಾರ ಈ ರೂಪವಾದದ್ದು. ಮೂಲಭೂತವಾಗಿ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಜೀವನದಲ್ಲಿ ಸಮಸ್ಯೆ ಎನ್ನುವುದೇ ಇಲ್ಲ. ಪ್ರತಿಯೊಂದು ಕಾಲ್ಪನಿಕವಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ನಾವು ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಅಧ್ಯಾಸದ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇದೆ. ನಾನು ಯಾರು ಅಂತ ನಮ್ಗೆ ಯಾವಾಗ ಸ್ಪಷ್ಟವಾಗಿ ಗೊತ್ತಾಗ್ತದೋ ಎಲ್ಲ ಸಮಸ್ಯೆಗಳಿಗೆ ಒಂದೇ ಏಟಿಗೆ ಪರಿಹಾರ ಸಿಗ್ತದೆ. ಅದಕ್ಕೆ ಅಧ್ಯಾತ್ಮ ವಿದ್ಯಾನಾಂ, ಶ್ರೀಕೃಷ್ಣನೇ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ಅನೇಕ ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಅಧ್ಯಾತ್ಮ ವಿದ್ಯೆ ಅಂತ. ಅದನ್ನ ತಿಳಿದುಕೊಂಡ್ರೆ ದುಃಖ ಇರೋಲ್ಲ. ಇನ್ನೊಂದು ಮಾತನ್ನು ಹೇಳ್ತೇನೆ, ಎಲ್ಲಿಯ ತನಕ ಅದನ್ನ ತಿಳ್ಕೊಳ್ಳಲ್ವೋ ಅಲ್ಲಿಯ ತನಕ ಎಷ್ಟು ಹೋರಾಟ ಮಾಡಿದ್ರು ದುಃಖ ತಪ್ಪಿಸಿಕೊಳ್ಳಿಕ್ ಆಗೋಲ್ಲ. ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಪುನರಾವರ್ತನೆ ಭಯ ಇರ್ತದೆ. ಸ್ವರ್ಗಲೋಕಕ್ಕೆ ಹೋದ್ರೂ ಕೂಡ ತಾರತಮ್ಯ ವೈಷಮ್ಯಾದಿಗಳ ಮತ್ತು ನಾಶತ್ವದ ಭಯ ಇರ್ತದೆ. ಭೂಲೋಕದಲ್ಲಿ ಅಂತೂ ನೀವು 10 ಮನೆ ಕಟ್ಲಿ, 10 ಕಡೆ ಜಾಗ ತೆಗೆದುಕೊಳ್ಳಿ, ಅನೇಕ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ಲಿ, ಆ ಮನುಷ್ಯನ ಮುಖ ಮಾತ್ರ ಹರಳೆಣ್ಣೆ ಕುಡಿದ ಹಾಗೆ ಇರ್ತದೆ. ಯಾಕೆ ಅಂದ್ರೆ ಈ ಲೌಕಿಕೋಪಾಯಗಳು ಯಾವುದೂ ಕೂಡ
ಶಾಶ್ವತ ಫಲ ಕೊಡತಕ್ಕಂಥದ್ದಲ್ಲ. ತಾತ್ಕಾಲಿಕ ಕ್ಷಣಿಕವಾದ ಮನಸ್ಸಿನ ಉಪಶಮನ ಆಗಬಹುದು. ದೊಡ್ಡ ದೊಡ್ಡ ಶ್ರೀಮಂತರೂ ಕೂಡ ಎಲ್ಲ ಸುಖ ಸೌಲಭ್ಯಗಳನ್ನು ಹೊಂದಿದ್ರೂ ದುಃಖದಿಂದ ಹೊರಗಡೆಗೆ ಬರ್ಲಿಕ್ಕೆ ಆಗಲಿಲ್ಲ. ದುಃಖದಿಂದ ಹೊರಗಡೆಗೆ ಬರುವ ಶಾಶ್ವತ ಪರಿಹಾರ ಅದು ಒಂದೇ. ಯಾವುದು? ಅಧ್ಯಾತ್ಮ ಜ್ಞಾನ. ನನ್ನ ಸ್ವರೂಪವೇನು ಅಂತ ಸರಿಯಾಗಿ ತಿಳಿದುಕೊಳ್ಳುವುದೇ ಎಲ್ಲ ಕಷ್ಟಗಳಿಗೆ ಪರಿಹಾರ. ತೇ ಧನ್ಯಾ ಭುವಿ ಪರಮಾರ್ಥ ನಿಶ್ಚಿತೇಹಾ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಹ. ಯಾರು ಪರಮಾರ್ಥವನ್ನ ನಿಶ್ಚಯ ಮಾಡಿಕೊಂಡಿದ್ದಾರೋ, ಅಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರೊಬ್ಬರೇ ಶ್ರೇಷ್ಠರು, ಧನ್ಯರು. ಉಳಿದವರೆಲ್ಲ ಭ್ರಮನಿಲಯದಲ್ಲಿ ಇರ್ತಕ್ಕಂಥವ್ರು ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ ತಮ್ಮ ಧನ್ಯಾಷ್ಟಕದಲ್ಲಿ. ಆದ್ದರಿಂದ ಭಗವಂತ ಹೇಳಿದ್ದು ಸರಿಯಾದ ವಿವೇಕವನ್ನ ಬೆಳೆಸಿಕೊಳ್ಳುವುದೇ ಕಷ್ಟಗಳಿಗೆಲ್ಲ ಪರಿಹಾರ. ಹಾಗಾದ್ರೆ ಸತ್ತವರಿಗಾಗಲಿ ಬದುಕಿದವರಿಗಾಗಲಿ ತಿಳಿದವರು ಅಳಲ್ಲ ಅಂತ ಹೇಳಿದ್ರೆ ಯಾವ ದೃಷ್ಟಿಯಿಂದ ಹೇಳಿದ್ದಾನೆ? ಮುಂದಿನ ಶ್ಲೋಕಗಳಲ್ಲಿ ಈ ಆತ್ಮಾನಾತ್ಮ ವಿವೇಕ, ಆತ್ಮ ಅಂದ್ರೇನು, ಅನಾತ್ಮ ಅಂದ್ರೇನು, ಇದನ್ನ ತಿಳಿಯತಕ್ಕಂತಹ ಅಧ್ಯಾತ್ಮ ವಿದ್ಯೆಯನ್ನ ಉಪದೇಶಿಸ್ತಾ ಇದ್ದಾನೆ. 12ನೇ ಶ್ಲೋಕದಿಂದ ಆರಂಭ ಮಾಡಿ 25ನೇ ಶ್ಲೋಕದ ತನಕ ಈ ಆತ್ಮ ವಿಚಾರ ಅಂತ ಕರೀತಾರೆ. ಇದಕ್ಕೆ ಅದನ್ನ ಬೋಧಿಸ್ತಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಈ 2 ಶ್ಲೋಕಗಳಲ್ಲಿ ಆತ್ಮನ ನಿತ್ಯತ್ವದ ಬಗ್ಗೆ ಹೇಳಿದ್ದಾನೆ. ಈ 12ರಿಂದ 25 ಶ್ಲೋಕದ ತನಕ ಏನು ಆತ್ಮವಿಚಾರವನ್ನು ಹೇಳಿದ್ದಾನೋ ಅದರಲ್ಲಿ ಕೆಲವು ಆತ್ಮನ ಲಕ್ಷಣಗಳನ್ನು ಹೇಳಿದ್ದಾನೆ. ಆತ್ಮನು ನಿತ್ಯನು, ಆತ್ಮನು ಸತ್ಯನು, ಆತ್ಮನು ನಿರ್ವಿಕಾರಿಯು, ಆತ್ಮನು ಸರ್ವವ್ಯಾಪಕನು, ಆತ್ಮನು ಅಪ್ರಮೇಯನು, ಆತ್ಮನು ಅಕರ್ತ ಅಭೋಕ್ತನು. ಈ 6 ಲಕ್ಷಣವನ್ನ ಮುಂದಿನ ಶ್ಲೋಕಗಳಲ್ಲಿ ಭಗವಂತ ತಿಳಿಸ್ತಿದ್ದಾನೆ. ಆತ್ಮನು ನಿತ್ಯನು, ಆತ್ಮನು ಸತ್ಯನು, ಆತ್ಮನು ನಿರ್ವಿಕಾರಿಯು, ಆತ್ಮನು ಸರ್ವವ್ಯಾಪಕನು, ಆತ್ಮನು ಅಪ್ರಮೇಯನು, ಆತ್ಮನು ಅಕರ್ತ ಅಭೋಕ್ತ ಇದ್ದಾನೆ ಎಂಬ 6 ಲಕ್ಷಣಗಳನ್ನು ತಿಳಿಸಿದ್ದಾನೆ. ಶ್ಲೋಕಗಳಲ್ಲಿ ಮುಂದೆ ಹಿಂದೆ ಆಗಿರಬಹುದು, ಬಟ್ ತಿಳಿಸಿರುವಂಥದ್ದು ಪ್ರಮುಖವಾಗಿ 6 ಲಕ್ಷಣಗಳು. ಈ ವಿಷಯಗಳನ್ನ ಚರ್ಚೆ ಮಾಡುವುದಕ್ಕಿಂತ ಮೊದಲು ಈ ಆತ್ಮ ಅಂತಕ್ಕಂಥ ಶಬ್ದದ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಅದು ಸ್ಪಷ್ಟವಾಗದ ಹೊರತು ಮುಂದಿನ ಚಿಂತನೆಗಳು ನಮ್ಮ ಮನಸ್ಸಿಗೆ ನಾಟುವುದಿಲ್ಲ. ಆತ್ಮ ಅಂದ್ರೆ ಆತ್ಮ ಹಿ ಸ್ವರೂಪಂ ಅಂತ ಹೇಳ್ತಾರೆ. ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ತಿರುಳು ಅಂತ, ಸಾರಭೂತವಾದ ವಸ್ತು ಅಂತ. ಆತ್ಮಾನು ಶಬ್ದದ್ದು ಬೇರೆ ಬೇರೆ ವ್ಯುತ್ಪತ್ತಿಗಳಿವೆ. ಆದ್ರೆ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಹೇಗೆ ಅಂದ್ರೆ ಆತ್ಮ ಅಂದ್ರೆ ತಿರುಳು, ಸಾರಭೂತವಾದ ವಸ್ತು. ಒಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡ್ರೆ ನಾವು ತೆಂಗಿನಕಾಯಿ ಅಂತ 3 ಹಂತದಲ್ಲಿ ಕರಿತೇವೆ. ಸಿಪ್ಪೆ ಇದ್ರೂ ತೆಂಗಿನಕಾಯಿಯೇ, ಸಿಪ್ಪೆ ಬಿಚ್ಚಿದ ಮೇಲೆ ಒಳಗಡೆಗಿರತಕ್ಕಂಥದ್ದು ತೆಂಗಿನಕಾಯಿಯೇ, ಒಳಗಡೆ ಇರುವ ಬಿಳಿ ಭಾಗವನ್ನು ತುರಿದ ಮೇಲೂ ಅದಕ್ಕೂ ತೆಂಗಿನಕಾಯಿ ಅಂತಾನೆ ಕರಿತೇವೆ. 3 ತೆಂಗಿನಕಾಯಿಯೇ. ಆದರೆ ಸಾರಭೂತವಾದದ್ದು ಯಾವುದು? ಆ ಬಿಳಿಯ ಭಾಗ. ಹಾಗೆ ನಾನು 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 ಅಂತ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುತ್ತೇವೆ. ನಾನು ಗಂಡು, ನಾನು ನಿಂತುಕೊಂಡಿದ್ದೇನೆ, ನಾನು ದಪ್ಪ ಇದ್ದೇನೆ, ನಾನು ತೆಳ್ಳಗಿದ್ದೇನೆ, ಹೀಗೆಲ್ಲ ಹೇಳುವಾಗ ನಾನು ಅಂತ ಶರೀರಕ್ಕೆ ನಾವು ಹೇಳ್ತೇವೆ. ನನ್ನ ದೃಷ್ಟಿ ತೀಕ್ಷ್ಣವಾಗಿದೆ, ನಾನು ಚುರುಕು ಕಣ್ಣಿನವನು, ನಾನು ಚುರುಕು ಕಿವಿಯವನು, ನಾನು ಚುರುಕು ಮೂಗಿನವನು, ಹೀಗೆ ಹೇಳುವಾಗ ನಾವು
ಇಂದ್ರಿಯಗಳ ಅಭಿಮಾನದಿಂದ ಹೇಳ್ತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಇಂದ್ರಿಯಗಳ ಅಭಿಮಾನದಿಂದ ನಾನು ಅಂಥವನು ಇಂಥವನು ಅಂತ ಹೇಳ್ಕೊಳ್ತೇವೆ. ಇನ್ನು ನಾನು ಹಸಿದಿದ್ದೇನೆ, ನಾನು ಶಕ್ತಿಯುತವಾಗಿದ್ದೇನೆ, ನಾನು ದುರ್ಬಲನಾಗಿದ್ದೇನೆ, ಐ ಆಮ್ ವೀಕ್, ಐ ಆಮ್ ಸ್ಟ್ರಾಂಗ್ ಅಂತ ಹೇಳುವಾಗ ಪ್ರಾಣದ ಅಭಿಮಾನದಿಂದ ಹೇಳ್ತಿರ್ತೇವೆ. ಇಲ್ಲಿಯೂ ನಾನು ಅಂತಾನು ಹೇಳ್ತಿದ್ದೇವೆ. ತೆಂಗಿನಕಾಯಿ ಅಂತ ಹೇಳಿದಾಗೆ, ಅಯ್ಯೋ ನನ್ನ ಮನಸ್ಸು ಸರಿ ಇಲ್ಲ, ನಾನು ಯಾಕೋ ಸರಿ ಇಲ್ಲ, ನಾನು ತುಂಬಾ ದುಃಖಿ, ನಾನು ತುಂಬಾ ಸುಖಿ, ಹೀಗೆ ಹೇಳುವಾಗ ಮನೋಭಿಮಾನದಿಂದ ಹೇಳಿರ್ತೇವೆ. ಇನ್ನು ಬುದ್ಧಿ ಅಭಿಮಾನ ಇಟ್ಟುಕೊಂಡು ನಾನು ಬುದ್ಧಿವಂತ, ನಾನು ದಡ್ಡ ಎಂಬುದಾಗಿ ಹೇಳ್ತೇವೆ. ಇನ್ನು ಸ್ಮೃತಿ ಮುಂತಾದವುಗಳ ಅಭಿಮಾನದಿಂದಲೂ ಹೇಳ್ತಿರ್ತೇವೆ, ನನಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ, ನಾನು ತುಂಬಾ ಸ್ಮೃತಿಶೀಲ ಉಳ್ಳವನು, ನಾನು ಮರೆ ಉಳ್ಳವನು, ಏನು ಚಿತ್ತಾದಿಗಳ ಅಭಿಮಾನದಿಂದ ಹೇಳ್ತಕ್ಕಂಥದ್ದು. ಇನ್ನು ನಾನು ಮಾನ, ಅಭಿಮಾನ ಮುಂತಾದವುಗಳು, ಜ್ಞಾನ, ಅಜ್ಞಾನ ಮುಂತಾದವುಗಳು ಬುದ್ಧಿ ಅಭಿಮಾನ ಹೇಳ್ತಕ್ಕಂಥವು. ಒಟ್ಟಿನಲ್ಲಿ ಮನುಷ್ಯನಿಗೆ ಈ ಪಂಚಕೋಶಗಳಲ್ಲಿ ಅಭಿಮಾನ ಇರ್ತದೆ. ನಾನು ಶರೀರ, ನಾನು ಪ್ರಾಣ, ಪ್ರಾಣ ಅಂದ್ರೆ ಇಂದ್ರಿಯಗಳನ್ನು ಸೇರಿಸಿ, ನಾನು ಪ್ರಾಣ, ನಾನು ಮನಸ್ಸು, ನಾನು ಬುದ್ಧಿ. ಈ ಎಲ್ಲ ಕಡೆಯಲ್ಲಿ ನಾನು 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 ಹೇಳ್ಕೊಂಡು ಬರ್ತಿದ್ದೇವೆ. ಬೆಳಿಗ್ಗಿಂದ ಸಂಜೆ ತನಕ ನಮ್ಮ ಇಷ್ಟೇ ಪರಿಚಯ. ನಿಮ್ಮ ಇಂಟ್ರೊಡಕ್ಷನ್ ಕೊಡಿ ಅಂದ್ರೆ ಇಷ್ಟರದ್ದೇ ಪರಿಚಯ ಕೊಡೋದು. ಇನ್ನು ಕೆಲವರು ಹಾಗಲ್ಲ, ಇನ್ನು ಸ್ವಲ್ಪ ಹೊರಗಡೆಗೂ ತಾದಾತ್ಮ್ಯ ಇಟ್ಕೊಂಡಿರ್ತಾರೆ. ತನ್ನ ಮನೆಗೆ ತಾನು ಅನ್ನೋ ಅಭಿಮಾನ ಇರ್ತದೆ, ತನ್ನ ಕಾರಿಗೆ ತಾನು ಅನ್ನೋ ಅಭಿಮಾನ ಇರ್ತದೆ. ಕಾರಿಗೆ ಪೆಟ್ಟಾದ್ರೆ ತನಗೇ ಪೆಟ್ಟಾಯ್ತು ಅನ್ನೋಷ್ಟರ ಮಟ್ಟಿಗೆ, ತನ್ನ ಮನೆಗೇನಾದ್ರೂ ಆದ್ರೆ ನನಗೆ ಏನೋ ಆಯ್ತು ಅನ್ನೋಷ್ಟರ ಮಟ್ಟಿಗೆ. ಇನ್ನು ತನ್ನ ಮಕ್ಕಳ ಬಗ್ಗೆ, ತನ್ನ ಹೆಂಡತಿಯ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಇರತಕ್ಕಂಥ ಅಭಿಮಾನವೂ ಕೂಡ ನಾನು, ನನ್ನದು ಅಂತಕ್ಕಂಥದ್ದಾಗಿರುತ್ತದೆ. ಅಲ್ಲಿಯೂ ನಾನು ಅನ್ನುವಂಥದ್ದು ಇರೋದ್ರಿಂದಲೇ ನನ್ನದು ಅನ್ನುವಂಥದ್ದು ಬರುವುದು. ಒಟ್ಟಲ್ಲಿ ನಾನು ಅಂತಕ್ಕಂಥ ಅಭಿಮಾನ ಅನೇಕ ಮಜಲುಗಳಲ್ಲಿ ನಾವು ಮಾಡಿಕೊಂಡಿರ್ತೇವೆ. ಆದ್ರೆ ಇದೆಲ್ಲದರಲ್ಲಿ ನಿಜವಾದ ನಾನು ಯಾರು? ನಾನು ಅಂದ್ರೆ ಶರೀರವೋ, ನಾನು ಅಂದ್ರೆ ಇಂದ್ರಿಯಗಳೋ, ನಾನು ಅಂದ್ರೆ ಮನಸ್ಸೋ, ನಾನಂದ್ರೆ ಬುದ್ಧಿಯೋ, ಯಾವುದು ನಾನು? ಇದನ್ನು ತಿಳಿಯುವುದಕ್ಕೆ ಹೆಸರು ಆತ್ಮ ವಿಚಾರ. ಆತ್ಮ ಅಂದ್ರೆ ನಾನು. ಈ ನಾನುವಿನ ತಿರುಳು ಇದು ನಿಜವಾದ ಆತ್ಮ. ಅದು ನಾನು ಅನ್ನೋದಕ್ಕೂ ಆತ್ಮ ಎಂಬುದಾಗಿ ಕರೀತಾರೆ. ಈ ನಾನುವಿನ ನಿಜವಾದ ಸ್ವರೂಪ ಏನು ಅಂತ ತಿಳಿಯುವುದು ಆತ್ಮ ವಿಚಾರ. ಯಾವುದು ತಿರುಳು ಇದರಲ್ಲಿ? ದೇಹ ಆತ್ಮವೇ, ದೇಹ ಆತ್ಮ ಅಂತ ಹೇಳಲಿಕ್ಕೆ ನಾವು ಕನಸಿಗೆ ಹೋದಾಗ ದೇಹವೇ ಇರೋಲ್ಲ, ಇಂದ್ರಿಯಗಳಿರಲ್ಲ. ಮನಸ್ಸು ಆತ್ಮ ಅಂತ ಕರೆಯೋಣವೇ, ಬೆಳಿಗ್ಗೆ ಇದ್ದ ಮನಸ್ಸು ಸಂಜೆ ಇರಲ್ಲ. ಇನ್ನು ಬುದ್ಧಿಯನ್ನ ಆತ್ಮ ಅಂತ ಕರೆಯೋಣವೇ, ಬುದ್ಧಿಯೂ ಕೂಡ ಸುಷುಪ್ತಿಯಲ್ಲಿ ಲಯವಾಗುವುದನ್ನು ಕಾಣ್ತೇವೆ. ಇನ್ನು ಹೀಗೆಲ್ಲ ಇರುವುದರಿಂದ ಆತ್ಮ ಅಂತಕ್ಕಂಥ ಶಬ್ದವನ್ನ ಯಾವುದಕ್ಕೆ ಕರಿಬೇಕು? ಇದಕ್ಕೆ ಗುರುಗಳ ಹತ್ರ ಹೋಗಬೇಕು ಅನ್ನೋದು. ಸತ್ಯ ಏನು ಅಂದ್ರೆ ಇವು ಯಾವುದೂ ಆತ್ಮವಲ್ಲ. ದೇಹ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇದೆಲ್ಲದಕ್ಕೂ ಒಳಗಡೆ ಇರತಕ್ಕಂಥ, ಇದೆಲ್ಲವನ್ನೂ ಅವಿಕ್ರಿಯನಾಗಿ ನೋಡ್ತಾ ಇರತಕ್ಕಂಥ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಒಂದು ಸಾಕ್ಷಿಯಾದ ತತ್ವ ಇದೆ. ಅದುವೇ ಆತ್ಮ, ಅದುವೇ ಸ್ವರೂಪ, ಅದುವೇ ನಿಜವಾದ ತಿರುಳು. ಯಾವ ಸಾಕ್ಷಿಯ ಸನ್ನಿಧಾನದಿಂದ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯ, ನಮ್ಮ ದೇಹ ಇದೆಲ್ಲವೂ ಚೇತನಗೊಂಡಿದೆಯೋ, ಯಾವ ಸಾಕ್ಷಿಯ ಸನ್ನಿಧಾನ ಇಲ್ಲದಿದ್ದರೆ ಇದೆಲ್ಲವೂ ಜಡವಾಗುತ್ತಿತ್ತೋ, ಆ ಸಾಕ್ಷಿಗೆ ಹೆಸರು ಆತ್ಮ ಅಂತ. ಅಂಚತೆ ಪ್ರಕಾಶತೆ ಇತಿ ಆತ್ಮ ಎಂಬುದಾಗಿ ಶ್ರೀಧರ ಸ್ವಾಮಿಗಳು ಪದೇ ಪದೇ ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು. ಅಂಚು ಪ್ರಕಾಶನ ಧಾತು ಅಂತ. ಯಾವುದು ಸ್ವಯಂ ಪ್ರಕಾಶವಾಗಿ ಇದ್ದುಕೊಂಡು
ಇಂದ್ರಿಯ ಮನಸ್ಸು ಬುದ್ಧಿಗಳಿಗೂ ಕೂಡ ತನ್ನ ಪ್ರಕಾಶವನ್ನ ಕೊಟ್ಟಿದೆಯೋ ಆ ಮೂಲ ಪ್ರಕಾಶಕ್ಕೆ ಹೆಸರು ಆತ್ಮ. ಆ ಆತ್ಮನು ಈ ಶರೀರದ ಒಳಗೆ ಇದ್ದಂತೆ ಕಂಡರೂ ಕೂಡ ಈ ಶರೀರಕ್ಕೆ ಅಂಟಿದವನಲ್ಲ. ಆತ್ಮನು ಈ ಶರೀರದ ವ್ಯಾಪ್ತಿಗೆ ಸೀಮಿತವಾದವನಲ್ಲ, ಸರ್ವವ್ಯಾಪಕವಾದವನು. ಈ ಆಕಾಶ ಹೇಗೆ ಎಲ್ಲೆಲ್ಲೂ ವ್ಯಾಪಿಸಿದೆಯೋ ಹಾಗೆ ನಮ್ಮೊಳಗೂ ಇದ್ದು ಎಲ್ಲೆಲ್ಲೂ ತುಂಬಿಕೊಂಡಿರತಕ್ಕಂಥವನು ಆತ್ಮ. ಅದಕ್ಕೆ ಸ್ವಾಮಿ ಪರಮಾರ್ಥಾನಂದರು ಅಂತ ಚೆನ್ನೈಯಲ್ಲಿ ವೇದಾಂತ ಪಾಠ ಮಾಡ್ತಾರೆ ಆಂಗ್ಲ ಭಾಷೆಯಲ್ಲಿ. ಅವರು ಆತ್ಮದ ವಿಶ್ಲೇಷಣೆ ಬಂದಾಗಲೆಲ್ಲ ಒಂದು ಸುಂದರವಾದಂತಹ ವ್ಯಾಖ್ಯಾನವನ್ನ ಒಂದು 4 ಅಂಶಗಳನ್ನ ಹೇಳ್ತಾ ಇದ್ರು. ಆತ್ಮ ಇಸ್ ನಾಟ್ ಪಾರ್ಟ್, ಪ್ರಾಪರ್ಟಿ ಆರ್ ಪ್ರಾಡಕ್ಟ್ ಆಫ್ ದಿ ಬಾಡಿ. ಆತ್ಮ is an entity, independent entity which pervades and enlivens the body. Atma is not limited by the body, it goes beyond the body. Atma exists after removal of the body. ಈ 4 ಸಂಗತಿಯನ್ನು ಹೇಳ್ತಿದ್ರು. ಆತ್ಮನು ಈ ಶರೀರ ಮನಸ್ಸು ಬುದ್ಧಿಗಳ ಅಂಶವಾಗಲಿ, ಭಾಗವಾಗಲಿ, ಕ್ರಿಯೆಯಾಗಲಿ, ಗುಣವಾಗಲಿ ಅಲ್ಲ. ಅದೊಂದು ಸ್ವತಂತ್ರ ವಸ್ತು. ಎರಡನೇದು, ಆತ್ಮನು ಶರೀರ ಮನಸ್ಸನ್ನ ವ್ಯಾಪಿಸಿ ಅದನ್ನು ಚೇತನಗೊಳಿಸಿದ್ದಾನೆ. ಮೂರನೆಯ ಸಂಗತಿ, ಆತ್ಮನು ಶರೀರಕ್ಕಷ್ಟೇ ಸೀಮಿತವಾದವನಲ್ಲ, ಶರೀರವನ್ನು ಮೀರಿ ಹೊರಗೆ ವ್ಯಾಪಿಸಿದವನು. ನಾಲ್ಕನೇದು, ಆತ್ಮನು ಶರೀರ ನಾಶವಾದ ಮೇಲೂ ಇರುವ ವಸ್ತು. ಆದರೆ ಮನಸ್ಸು ಶರೀರ ಇಲ್ಲದಿದ್ರಿಂದ ಅದರ ಅಭಿವ್ಯಕ್ತಿ ಇರುವುದಿಲ್ಲ, ವ್ಯಕ್ತತೆ ಇರುವುದಿಲ್ಲ, ಅವ್ಯಕ್ತವಾಗಿರತಕ್ಕಂಥದ್ದು ಅಂತ. ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರೊಂದು ಪ್ರಸಿದ್ಧ ದೃಷ್ಟಾಂತ ಕೊಡ್ತಿದ್ರು. ಈ ಕೈಯನ್ನ ತೋರಿಸಿ ಹೇಳ್ತಾ ಇದ್ರು, ಈಗ ಕೈಯಲ್ಲಿ ನೀವು ಏನು ಕಾಣ್ತಾ ಇದ್ದೀರಿ ಅಂತ. ಕೆಲವರು ಕೈ ಕಾಣ್ತಾ ಇದೆ, ಬೆರಳುಗಳು ಕಾಣ್ತಾ ಇದೆ, ರೇಖೆಗಳು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಆಗ ಸ್ವಾಮೀಜಿ ಹೇಳ್ತಾ ಇದ್ರು, ಬರೀ ಕೈ ಅಷ್ಟೇ ಅಲ್ಲ, ಬೆಳಕು, ಪ್ರತಿಫಲಿತವಾದ ಬೆಳಕು ಕೂಡ ಕಾಣ್ತಾ ಇದೆ ಅದರಲ್ಲಿ. ನೀವು ಬೆಳಕನ್ನು ಗಮನಿಸ್ತಾ ಇಲ್ಲ, ಅದ್ರಲ್ಲಿ ಬೆಳಕಿರೋದ್ರಿಂದಲೇ ನಿಮ್ಗೆ ಕೈ ಕಾಣಿಸ್ತಾ ಇದೆ. ಆ ಬೆಳಕು ಅನ್ನುವಂಥದ್ದು ಇಲ್ಲಿ ಪ್ರತಿಫಲಿಸಿರೋದ್ರಿಂದ ನಮಗೆ ಕೈ ಕಾಣಿಸ್ತಾ ಇದೆ. ಈ ಕೈ ತೆಗೆದ್ರೆ ಆ ಭಾಗದಲ್ಲಿ ಬೆಳಕಿದೆಯೋ ಇಲ್ವೋ? ಕೈ ಇದ್ದ ಜಾಗದಲ್ಲಿ ಬೆಳಕಿದೆ, ಆದ್ರೆ ಪ್ರತಿಫಲನಕ್ಕೆ ಮೀಡಿಯಾ, ಮಾಧ್ಯಮ ಇಲ್ಲದೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ಕೈ ಬಂದಾಗ ಏನಾಯ್ತು, ಅಲ್ಲಿ ಮಾಧ್ಯಮ ಇರೋದ್ರಿಂದ ಪ್ರತಿಫಲಿಸ್ತು. ಕೈ ಹೊರಟೋದ್ಮೇಲೆ ಬೆಳಕಿದೆ, ಮಾಧ್ಯಮ ಇಲ್ಲ. ಈ ಕೈಯೇ ನಮ್ಮ ಶರೀರ ಮನಸ್ಸು ಅಂತ ಇಟ್ಕೊಂಡ್ರೆ, ಬೆಳಕು ಅನ್ನೋದು ಆತ್ಮ ಅಂತ ಇಟ್ಕೊಂಡ್ರೆ, ಈ ಬೆಳಕಿಗೂ ಕೈಗೂ ಯಾವ ಸಂಬಂಧ? ಇದನ್ನ ಅರ್ಥ ಮಾಡಿಕೊಂಡ್ರೆ ಆತ್ಮಾನಾತ್ಮರ ವಿವೇಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತ ಅವ್ರು ಹೇಳ್ತಾ ಇದ್ರು. ಈ ಬೆಳಕು ಅನ್ನುವಂಥದ್ದು ಕೈಯ ಭಾಗವಾಗಲಿ, ಕೈಯ ಗುಣವಾಗಲಿ, ಕೈಯ ಕ್ರಿಯೆಯಾಗಲಿ ಅಲ್ಲ. ಬೆಳಕು ಅನ್ನುವಂಥದ್ದು ಸ್ವತಂತ್ರವಾದ ವಸ್ತು. ಕೈಯನ್ನ ಚೇತನಗೊಳಿಸಿದೆ, ಅಂದ್ರೆ ಕೈ ಕಾಣುವುದಕ್ಕೆ ಕಾರಣ ಆಗಿದೆ. ಎರಡನೇ ಸಂಗತಿ. ಮೂರನೇದು, ಬೆಳಕು ಕೈಯ ವ್ಯಾಪ್ತಿಗಷ್ಟೇ ಸೀಮಿತವಾಗಿಲ್ಲ, ಕೈಯನ್ನು ಮೀರಿ ಅದು ತುಂಬಿಕೊಂಡಿದೆ. ನಾಲ್ಕನೇ ವಸ್ತು, ಕೈ ನಾಶವಾದ ಮೇಲೂ ಕೂಡ ಬೆಳಕು ಅಲ್ಲಿ ಇರುತ್ತೆ. ಮಾಧ್ಯಮ ರಹಿತವಾದ ಬೆಳಕೆ ಹೊರತು ಬೆಳಕು ಇರಲ್ಲ ಅಂತಲ್ಲ, ಬೆಳಕಿರುತ್ತೆ. ಇದನ್ನ ನಾವು ಅರ್ಥ ಆದ್ರೆ ನಮ್ಮ ಆತ್ಮವೂ ಕೂಡ ಹಾಗೆ ಸ್ವತಂತ್ರವಾಗಿ ಶರೀರ ಮನಸ್ಸು ಬುದ್ಧಿಗಳಿಗೆ ಚಿದಾಭಾಸವನ್ನ ಕೊಟ್ಟುಕೊಂಡು, ಆಭಾಸವನ್ನ ಕೊಟ್ಟುಕೊಂಡು ತಾನು ಸಾಕ್ಷಿಯಾಗಿ ಸ್ವತಂತ್ರವಾಗಿರತಕ್ಕಂತಹ ವಸ್ತು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಆ ನಾರಾಯಣನು ಒಳ ಹೊರಗೆಲ್ಲ ತುಂಬಿದ್ದಾನೆ ಅಂತ ವೇದ ಹೇಳತ್ತಲ್ಲ. ಯಾವ ನಾರಾಯಣ? ಈ ಸಾಕ್ಷಿಯೇ ನಾರಾಯಣ ಅಂತ ಕರೆದಿರೋದು. ಯಾವುದನ್ನು ನಾವು ಆತ್ಮ ಅಂತ ಕರೆದಿದ್ದೇವೋ ಅದಕ್ಕೆ ವೇದಗಳು ಬ್ರಹ್ಮ, ಪರಮಾತ್ಮ ಅಂತ ಕರೆದಿದೆ. ಎಂಥ ಅದ್ಭುತವಾದ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಆ ಸಾಕ್ಷಿ ಜ್ಞಪ್ತಿ ಸ್ವರೂಪವಾದಂತಹ ಆತ್ಮನೇ ಪರಮಾತ್ಮ ಎಂಬುದಾಗಿ ಹೇಳಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಕ್ಷೇತ್ರಜ್ಞಂ, ಇಲ್ಲಿ ಸಾಕ್ಷಿಗೆ ಕ್ಷೇತ್ರಜ್ಞ ಅಂತ ಕರೆದಿದ್ದಾನೆ.
ಮಾಂ ವಿದ್ಧಿ, ಅವನನ್ನೇ ನಾನು ಅಂತ ತಿಳ್ಕೋ ಅರ್ಜುನ. ಸರ್ವಕ್ಷೇತ್ರೇಶು, ಎಲ್ಲ ಕ್ಷೇತ್ರಗಳಲ್ಲಿ ತುಂಬಿರುವ ನಾನು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಈಶ್ವರ ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ ಅಂತ. ಹೃದಯ ಅಂದ್ರೆ ಶಬ್ದಕ್ಕೆ ಏನ್ ಅರ್ಥ ಗೊತ್ತಾ? ಮನಸ್ಸು ಬುದ್ಧಿಗಳು ಅಂತ ಹೃದಯ ಅಂದ್ರೆ. ಆ ಮನಸ್ಸು ಬುದ್ಧಿಗಳಿಗೆ ಸಾಕ್ಷಿಯಾಗಿ ಅದರ ಮೂಲದಲ್ಲಿದ್ದಾನೆ ಅಂತ ಅರ್ಥ. ಇಷ್ಟ ಅದ್ಭುತವಾದಂತಹ ಜ್ಞಾನ ಪದೇ 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 ವೇದಗಳು ಉಪನಿಷತ್ತುಗಳು ನಮಗೆ ಹೇಳ್ತಾ ಇದ್ರು ನಾವು ಲಕ್ಷ್ಯ ಕೊಡದೇ ಇರತಕ್ಕಂಥದ್ದು ಎಂಥ ಮೂರ್ಖತನ. ಕೊನೆಯದಾಗಿ ರಮಣ ಮಹರ್ಷಿಗಳ ಒಂದು ವಾಕ್ಯವನ್ನು ಹೇಳ್ತಾ ನಾನು ಉಪನ್ಯಾಸ ಮುಗಿಸ್ತೇನೆ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ 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 ಇತಿ ಸಾಕ್ಷಾದಾತ್ಮರೂಪೇಣ ಭಾತಿ. ಹೃದಯ ವಿಷ ಮನಸಾ ಸ್ವಂ ಚಿನ್ವತಾ ಮಜ್ಜತಾವ ಪವನ ಚಲನರೋಧಾತ್ ಆತ್ಮನಿಷ್ಠೋ ಭವತ್ವಂ. ರಮಣ ಏಕಶ್ಲೋಕಿ ಅಂತ ಕರೀತಾರೆ. ಹಾಗೆ ಶಂಕರ ಭಗವತ್ಪಾದರದು ಏಕಶ್ಲೋಕಿ ಇದೆಯಲ್ಲ, ಏನು ಜ್ಯೋತಿರ್ಬ್ರಾಹ್ಮಣದ ವಾಕ್ಯವನ್ನ ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೆ, ಒಂದೇ ಶ್ಲೋಕದಲ್ಲಿ ಸಾರವನ್ನು ಹೇಳೋದು. ಏಕಶ್ಲೋಕಿ ರಾಮಾಯಣ, ಏಕಶ್ಲೋಕಿ ಭಾಗವತ, ಆ ರೀತಿ. ಹಾಗೆ ರಮಣರ ಇಡೀ ಸಿದ್ಧಾಂತವನ್ನ ಏಕಶ್ಲೋಕದಲ್ಲಿ ಹೇಳಿದ್ದಾರೆ. ಏಕಶ್ಲೋಕಿ ಏನು ರಮಣ ಅಂತ ಕರೀತಾರೆ. ರಮಣರ ಏಕಶ್ಲೋಕಿ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ. ಹೃದಯ ಕುಹರ ಅಂದ್ರೆ ಮನಸ್ಸು ಬುದ್ಧಿಯ ಮೂಲದಲ್ಲಿ ಕೇವಲಂ ಬ್ರಹ್ಮ ಮಾತ್ರಂ, ಬ್ರಹ್ಮ ಮಾತ್ರವೇ ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಅಭಿವ್ಯಕ್ತವಾಗ್ತಾ ಇದೆ? ಅಹಂ 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 ಇತಿ ಸಾಕ್ಷಾದಾತ್ಮರೂಪೇಣ ಭಾತಿ. ನಾನು 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 ಅಂತ ತೋರ್ತಾ ಇದೆ. ಅದು ಶರೀರದಲ್ಲಿ ನಾನು ಅಂತ ತೋರ್ತಾ ಇದೆ, ಮನಸ್ಸಲ್ಲಿ ನಾನು ಅಂತ ತೋರ್ತಾ ಇದೆ, ಬುದ್ಧಿಯಲ್ಲಿ ನಾನು ಅಂತ ತೋರ್ತಾ ಇದೆ. ಯಾವುದು? ಆ ಪರಬ್ರಹ್ಮ ವಸ್ತುವೇ ನಾನು ನಾನು ಅಂತ ಹೇಳ್ತಾ ಇರೋದು. ಇವಾಗ ನಾವು ಪರಬ್ರಹ್ಮವನ್ನು ಹಿಡಿಬೇಕು ಅಂದ್ರೆ ನಾನುವನ್ನು ಸರಿಯಾಗಿ ಹಿಡಿಬೇಕು. ಹೃದಯ ವಿಷ ಮನಸಾ ಸ್ವಂ ಚಿನ್ವತಾ ಮಜ್ಜತಾವ. ಜ್ಞಾನ ಯೋಗದಿಂದಾದ್ರೂ ಹೋಗು, ಭಕ್ತಿ ಯೋಗದಿಂದಾದ್ರೂ ಹೋಗು, ಪವನ ಚಲನರೋಧಾತ್ ಪ್ರಾಣಾಯಾಮದಿಂದಾದ್ರೂ ಹೋಗು, ಆತ್ಮನಿಷ್ಠೋ ಭವತ್ವಂ. ನಿನ್ನ ಸ್ವರೂಪದಲ್ಲಿ ನೀನು ನೆಲೆ ನಿಲ್ಲು, ನಿನ್ನ ಆತ್ಮದಲ್ಲಿ ನೀನು ನೆಲೆ ನಿಲ್ಲು. ಅದೇ ಮೋಕ್ಷ ಎಂಬುದಾಗಿ ರಮಣರು ಕರೆದಿದ್ದಾರೆ. ಅಂತಹ ಆತ್ಮನು ನಿತ್ಯ ಸ್ವರೂಪನು, ಎಲ್ಲಾ ಕಾಲಗಳಲ್ಲಿಯೂ ಇರತಕ್ಕಂಥವನು. ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ, ಈಗ ಇಲ್ಲ ಅಂತ ಇಲ್ಲ. ಸಾವು ಬರುವುದು ಶರೀರಕ್ಕೆ. ಜ್ಞಾನ ಬಂದ ಮೇಲೆ ಸೂಕ್ಷ್ಮ ಶರೀರಕ್ಕೆ ಸಾವು ಬಂದಿತು. ಆದರೆ ಆತ್ಮನು ಎಂದೆಂದೂ ನಾಶ ಹೊಂದದೇ ಇರತಕ್ಕಂತಹ, ಯಾವಾಗಲೂ ಇರತಕ್ಕಂತಹ, ಸೃಷ್ಟಿ ಪೂರ್ವದಲ್ಲಿಯೂ ಪ್ರಳಯ ನಂತರದಲ್ಲಿಯೂ ಸೃಷ್ಟಿ ಕಾಲದಲ್ಲಿಯೂ ಎಂದೆಂದೂ ಇರತಕ್ಕಂತಹ ವಸ್ತು. ಆದ್ದರಿಂದ ಇವರೆಲ್ಲ ರಾಜರು ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಅಂತ ನೀನೇನು ಭಾವಿಸಿಕೊಂಡಿದ್ದೀಯೋ ಇದು ನಿನ್ನ ಅಜ್ಞಾನ. ಇಲ್ಲಿ ಸಾಯುವವರು ಯಾರೂ ಇಲ್ಲ. ಹುಟ್ಟದಿರುವನು ನೀನು, ಸಾಯದಿರುವನು ನೀನು, ಹುಟ್ಟು ಸಾವುಗಳ ಆಟ ಆಡುವವ ನೀನು. ಒಳಿತು ಕೆಡುಕುಗಳೆರಡು ಅಂಟದಿರ್ಪನು ನೀನು, ಒಟ್ಟು ವಿಶ್ವವೇ ನೀನು ಮಂಕುತಿಮ್ಮ. ಅಂತಹ ಅದ್ಭುತವಾದಂತಹ ಜ್ಞಾನ, ಅದಕ್ಕೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಸ್ವರೂಪ ಜ್ಞಾನ, ಅಧ್ಯಾತ್ಮ ವಿದ್ಯೆ, ಹೀಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡತಕ್ಕಂತಹ ಈ ಒಂದು ವಿಚಾರವನ್ನ ಭಗವಂತ ಒಂದೊಂದೇ ಶ್ಲೋಕದಲ್ಲಿ ತಿಳಿಸ್ತಾ ನಮ್ಮನ್ನು ಜಾಗೃತಿಗೊಳಿಸ್ತಾ ಇದ್ದಾನೆ. ನಾಳೆ ದಿನ ಮುಂದಿನ ಶ್ಲೋಕಗಳನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ.